ಹಾಯ್ ಎಲ್ಲರಿಗೂ. ಈ ಕಥೆಯ ಶೀರ್ಷಿಕೆ ಒಂದು ಗಳಿಗೆ. ವಿಶಾಖ ನಟರಾಜ್ ವಿಶಾಖ ನಟರಾಜ್ ವಿಶಾಖ ನಟರಾಜ್ ಎಂದು 3 ಬಾರಿ ಕರೆದಿದ್ದ ಆಫೀಸ್ ಬಾಯ್ ಅವಳೆಂದು ಇರಲಿಲ್ಲ. ಆತ ಬಹುಶಃ ವಿಶಾಖ ಇಂಟರ್ವ್ಯೂಗೆ ಬರಲಿಲ್ಲವೇನೋ ಎಂದುಕೊಂಡು ಒಳ ಹೋಗಿ ವಿಶಾಖ ಇಲ್ಲ ಸರ್ ಎನ್ನುತ್ತಲಿದ್ದ. ಆಗ ವಿಶಾಖ ಓಡೋಡಿ ಬಂದಳು. ನಾನು ಬಂದೆ ಅವಳನ್ನ ಕಂಡ ಆಫೀಸ್ ಬಾಯ್ ಒಮ್ಮೆ ಮೇಲಿಂದ ಕೆಳಕ್ಕೆ ಅವಳನ್ನ ನೋಡಿ, ನೀನೇನಾ ವಿಶಾಖ ನಟರಾಜ್ ಎಂದು ಕೇಳಿದ. ಹೌದೆಂದಳು ವಿಶಾಖ. ಅವರಿಬ್ಬರ ಈ ಸಂಭಾಷಣೆಯನ್ನು ನೋಡುತ್ತಿದ್ದ 50ರ ಅರೆಯದ ತೆಳ್ಳನೆಯ ಮೈಕಟ್ಟಿನ ಬ್ಲಾಕ್ ಸೂಟ್ ಧರಿಸಿದ ಕನ್ನಡಕ ಹಾಕಿಕೊಂಡಿದ್ದ ಶ್ಯಾಮಸುಂದರ್ ರಾವ್ ಬಲು ಅವಳೇ ವಿಶಾಖ, ಅವಳನ್ನ ಒಳಗೆ ಬಿಡು ಎಂದು ಆಫೀಸ್ ಬಾಯ್ಗೆ ಆದೇಶಿಸಿದ. ವಿಶಾಖ ಒಳ ಬಂದು ಕುಳಿತು ತನ್ನ ಫೈಲನ್ನ ಶ್ಯಾಮ್ ಸುಂದರ್ ರಾವ್ಗೆ ಕೊಟ್ಟಳು. ವಿಶಾಖ ನಟರಾಜ್ ಅಲ್ವಾ ನಿಮ್ಮ ಹೆಸರು ಎಂದು ಕೇಳುತ್ತಾ ಇಂಟರ್ವ್ಯೂ ಆರಂಭಿಸಿದ ಶ್ಯಾಮ್ ಸುಂದರ್ ರಾವ್, ಹೀಗೆ ಲೇಟಾಗಿ ಆಫೀಸ್ಗೆ ಬಂದ್ರೆ ಆಗೋದಿಲ್ಲ, ನಂಗೆ ಸಮಯ ತುಂಬಾ ಮುಖ್ಯ ಎಂದರು. ಸಾರಿ ಸರ್, ಅದು ಮನೇಲಿ ಗಂಡನನ್ನ ಆಫೀಸ್ಗೆ ಕಳುಹಿಸಿ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬರುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು, ಇನ್ಮೇಲೆ ಈಗಾಗಲ್ಲ ಎಂದು ಇರುವುದನ್ನ ಹೇಳಿ ಕ್ಷಮೆ ಕೇಳಿದವಳಿಗೆ ಈ ಕೆಲಸವಾದರೂ ಸಿಕ್ಕಿ ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯಾದರೆ ಸಾಕಾಗಿತ್ತು. ಅವಳ ಕಾರಣಗಳನ್ನ ಕೇಳಿಕೊಂಡ ಶ್ಯಾಮ್ ಸುಂದರ್ ರಾವ್ ಫ್ಯಾಮಿಲಿ ರೀಸನ್ಸ್ ಕೊಟ್ಟು ತಪ್ಪಿಸಿಕೊಳ್ಳಕ್ಕಾಗಲ್ಲ ಎಂದು ಎಚ್ಚರಿಸಿ, ಅಂದ ಹಾಗೆ ನೀವು ಬಿಕಾಂ ಕಂಪ್ಲೀಟ್ ಮಾಡಿದ್ದಿರಲ್ವಾ ಎಂದು ಕೇಳಿದರು. ಹೌದೆಂದಳು ವಿಶಾಖ. ಹಾಗಿದ್ರೆ ಈ ಬ್ರಾಂಚ್ ಅಕೌಂಟ್ ಟ್ಯಾಲಿ ಮಾಡಿ ತೋರಿಸಿ ಎಂದು ಅವರ ಲ್ಯಾಪ್ಟಾಪ್ ಅನ್ನು ಆಕೆಯ ಕಡೆ ತಿರುಗಿಸಿದರು. ವಿಶಾಖ ಆತ್ಮವಿಶ್ವಾಸದಿಂದ ಈಗಲೇ ಮಾಡ್ತೇನೆ ಸರ್ ಎಂದು ಎಕ್ಸೆಲ್ ನಲ್ಲಿದ್ದ ಅಕೌಂಟ್ ಅನ್ನ ಟ್ಯಾಲಿ ಮಾಡಲು ಶುರು ಮಾಡಿದಳು. ಮೊದಲು ಬೇಗನೆ ಮುಗಿಸುತ್ತೇನೆಂದು ಶುರು ಮಾಡಿದವಳಿಗೆ ತುಸು ಕಷ್ಟವಾಯಿತು. ಶ್ಯಾಮ್ ಸುಂದರ್ ರಾವ್ ಅವಳು ಕಷ್ಟಪಡುತ್ತಿರುವುದನ್ನ ನೋಡಿ ಆಗಲ್ವಾ ಎಂದು ಕೇಳಿದರು. ವಿಶಾಖ ಬೇಗನೆ ಸೋಲೊಪ್ಪುವವಳು ಅಲ್ಲ. ಆಗುತ್ತೆ ಸರ್, 1-5 ನಿಮಿಷ ಎನ್ನುತ್ತಾ ಮಾಡುತ್ತಲೇ ಇದ್ದಳು. ನಿಂಗೆ ಇನ್ನು ಉಳಿದಿರೋದು 5 ನಿಮಿಷ ಎಂದವರು ಟೈಮ್ ನೋಡಲಾರಂಭಿಸಿದರು. ಸೆಕೆಂಡು ನಿಮಿಷವಾಗಿ ಓಡುತ್ತಲಿತ್ತು. ವಿಶಾಖ ಲೆಕ್ಕ ಮಾಡುತ್ತಲೇ ಇದ್ದಳು. ಅವಳಿಗೆ ಈಗ ಲೆಕ್ಕ ಸರಿಯಾದ ದಾರಿಗೆ ಬರುತ್ತಲಿತ್ತು. ಆಗೋಯ್ತು ಸರ್, ಸಣ್ಣ ವ್ಯಾಲ್ಯೂ ಮಿಸ್ ಆಗಿದೆ ಅಷ್ಟೇ ಎನ್ನುತ್ತಾ ಬರೆಯುತ್ತಿದ್ದಾಗ ಶ್ಯಾಮ್ ಸುಂದರ್ ರಾವ್ ಅವಳ ಕೈಲಿದ್ದ ಲ್ಯಾಪ್ಟಾಪ್ ಅನ್ನ ತಿರುಗಿಸಿ ಬಿಟ್ಟರು. ವಿಶಾಖನಿಗಿನ್ನೂ ಲೆಕ್ಕ ಪೂರ್ಣವಾಗಿರಲಿಲ್ಲ. ನೀವು ಹೋಗ್ಬೋದು, ನಾಳೆ ಕಂಪನಿ ವೆಬ್ಸೈಟ್ ನಲ್ಲಿ ಲಿಸ್ಟ್ ಹಾಕ್ತೇವೆ, ನೋಡ್ಬೋದು ಎಂದು ವಿಶಾಖಳನ್ನ ಕಳುಹಿಸಿದರು. ವಿಶಾಖಗೆ ಭಯ ಮತ್ತು ಬೇಸರ. ಸಣ್ಣ ಮುಖ ಮಾಡಿಕೊಂಡು ಚೇಂಬರ್ನ ಹೊರಗೆ ಬಂದರೆ ಆಫೀಸ್ ಅವಳನ್ನ ಕಂಡು ಮಾತನಾಡಿಸಿದ. ನಿಮ್ದು ಸಣ್ಣ ಮುಖಾನ? ಹಾಗಾದ್ರೆ ನೀವು 15ನವರು. ಆ ಪ್ರಾಣಿಗೆ ಎಂತವರು ಬೇಕೋ ಆ ದೇವರು ಹೇಳೋದು ಕಷ್ಟ. ಅವನಾಡಿದ ಮಾತು ವಿಶಾಖಗೆ ಸಣ್ಣ ಮುಳ್ಳು ಚುಚ್ಚಿದಂತಾಯ್ತು. ಅಂದ್ರೆ ಇಷ್ಟೇ, ನಿಮ್ಗೆ ಕೆಲಸ ಸಿಗೋದಿಲ್ಲ. ಅವನಿಗೆ ಕಂಡೀಷನ್ಸ್ ಜಾಸ್ತಿ, ಎಲ್ಲಾ ಕಂಡೀಷನ್ ಪೂರೈಸೋರು ಬೇಕಲ್ಲ, ಅಂತವರು ಎಲ್ಲಿಂದ ಸಿಗ್ತಾರೆ? ಮೊದಲೊಬ್ಬಳು ಸಮುದ್ರತ ಅನ್ನೋ ಹುಡುಗಿ ಇದ್ಲು. ಕೆಲಸಕ್ಕೆ ಸೇರಿದ 4 ತಿಂಗಳಲ್ಲೇ ಟಾರ್ಚರ್ ತಡೆದುಕೊಳ್ಳದಾಗೆ ಕೆಲಸ ಬಿಟ್ಟೋದ್ಲು. ಅವತ್ತಿಂದ ನಡೀತಿದೆ ಮತ್ತೊಬ್ಬರ ತಲಾಶ್. ಬರುವಾಗ ಖುಷಿಯಲ್ಲಿ ಬರ್ತಾರೆ, ಆದ್ರೆ ಒಳಗೋದ್ಮೇಲೆ ಅದೇನಾಗುತ್ತೋ ಏನೋ ಸಣ್ಣ ಮುಖ ಮಾಡ್ಕೊಂಡು ಹೊರ ಬರ್ತಾರೆ ಎಂದು ಅವನು ಶ್ಯಾಮ್ ಸುಂದರ್ ರಾವ್ ಇಂಟರ್ವ್ಯೂ ಪುರಾಣವನ್ನ ಹೇಳುತ್ತಿದ್ದ. ವಿಶಾಖಗೆ ಅವನ ಮಾತುಗಳು ತಲೆನೋವು ತರಿಸುತ್ತಿದ್ದವು. ನೋಡೋಣ, ನಾಳೆ ಲಿಸ್ಟ್ ಹಾಕ್ತಾರಂತೆ, ಗೊತ್ತಾಗುತ್ತೆ ಎಂದು ನಡೆದಳು. ಇಲ್ಲಿದ್ದವನು ಅವನು ಲಿಸ್ಟ್ ಹಾಕಾಯ್ತು, ಇವಳು ನೋಡಾಯ್ತು ಎಂದುಕೊಳ್ಳುತ್ತಾ ತನ್ನ ಕೆಲಸ ಮುಂದುವರಿಸಿದ. ವಿಶಾಖ ಆಫೀಸ್ಗೆ ಹೊರಗೆ ಗಂಡನ ಕ್ಯಾಬ್ಗಾಗಿ ಕಾಯುತ್ತಾ ಟೈಮ್ ನೋಡಿದಳು. 11 ಗಂಟೆ. ಗಂಡನಿಗೆ ತೊಂದರೆ ಕೊಡುವುದು ಇಷ್ಟವಾಗಲಿಲ್ಲ. ನಟರಾಜನಿಗೆ ಪಿಕ್ ಟೈಮ್ ಯಾರಾದ್ರೂ ಬಾಡಿಗೆಗೆ ಕರೆದಿರಬಹುದು, ಹೋಗಿರಬಹುದೇನೋ. ನಾನ್ಯಾಕೆ ಸುಮ್ನೆ ಅವನಿಗೆ ತೊಂದರೆ ಕೊಡ್ಲಿ, ಆಟೋ ಬಸ್ ಎಲ್ಲ ಸಿಗುತ್ತೆ, ಅದ್ರಲ್ಲಿ ಮನೆಗೋದ್ರಾಯ್ತು ಎಂದುಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕಲಾರಂಭಿಸಿದಳು. ಆಗ ಯಾರೋ ಕಾರ್ನಲ್ಲಿ ಅವಳನ್ನ ಹಿಂಬಾಲಿಸುತ್ತಿರುವ ಹಾಗೆ ಅನಿಸಿತು. ಒಂದು ಕ್ಷಣ ತಿರುಗಿ ನೋಡಲೆ ಎಂದುಕೊಂಡವಳು, ಬೇಡ, ಯಾರೋ ಏನು ಕಳ್ಳರಾಗಿದ್ರೆ ಇರೋ ಸಮಸ್ಯೆ ಜೊತೆ ಹೊಸದು ಸೇರ್ಕೊಳ್ಳತ್ತೆ ಎಂದು ಭಯದಿಂದ ಇನ್ನಷ್ಟು ವೇಗವಾಗಿ ಹೆಜ್ಜೆ ಹಾಕಿ ಬಸ್ ಸ್ಟಾಂಡ್ ತಲುಪಿದಳು. ಒಮ್ಮೆ ತನ್ನ ಬಲಗಡೆ ದೃಷ್ಟಿ ಹಾಯಿಸಿದಳು. ಕಾರು ಇರಲಿಲ್ಲ. ನಿಟ್ಟುಸಿರು ಬಿಟ್ಟಳು. ಅಬ್ಬಾ, ಬಚ್ಚಾವಾದೆ. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಗಿತ್ತು. ನಟರಾಜ್ ಕಾಲ್ ಮಾಡಿದ್ದ. ಬೇಡ, ನೀನು ಡ್ಯೂಟಿಗೆ ಹೋಗ್ಬೋದು, ಸುಮ್ನೆ ನಿಂಗೊತ್ತಾದ್ರೆ ಯಾಕೆ ಎಂದು ಕಾಲ್ ರಿಸೀವ್ ಮಾಡಿದ ತಕ್ಷಣ ನಟರಾಜನಿಗೆ ಮಾತನಾಡಲು ಅವಕಾಶ ಕೊಡದೆ ಒಂದೇ ಸಮಾನೆ ಹೇಳಿಬಿಟ್ಟಳು. ನಟರಾಜ್ ಎಲ್ಲವನ್ನು ತಾಳ್ಮೆಯಿಂದ ಕೇಳಿ ಒಂದ್ಸಾರಿ ಬೆಳಗಡೆ ನೋಡು ಎಂದ. ಗಂಡನ ಕ್ಯಾಬ್ ನಿಂತಿತ್ತು. ಬಾ, ನಾನೇನು ಕಲ್ಲ ಆಳ್ಳ, ನಿನ್ನ ಗಂಡ ಎಂದಾಗ ವಿಶಾಖನ ತಲೆ ತನ್ನ ಮೇಲೆಯೇ ನಗು. ಹಾಗೆ ತನ್ನೊಳಗೆ ನಗುತ್ತಾ ಗಂಡನ ಕ್ಯಾಬ್ ಹತ್ತಿ ಕೂತಾಳು.
ಅತಿ ಬುದ್ಧಿ ಉಪಯೋಗಿಸ್ತೀಯದ್ದೀಯಾ ನೀನು, ಅದಕ್ಕೆ ನಿಂಗಿನ್ನೂ ಕೆಲಸ ಸಿಗದೆ ಇರೋದು ಎಂದು ನಟರಾಜ್. ವಿಶಾಖ ಕ್ಯಾಬ್ ಹತ್ತಿದ ತಕ್ಷಣ ತನ್ನ ದೈನಂದಿನ ಮಂತ್ರ ಶುರು ಮಾಡಿದ. ಹಾಗೇನೂ ಇಲ್ಲ, ಬೆಂಗಳೂರಲ್ಲಿ ಯಾರು ಹೇಗೆ ಯಾವಾಗ ಬಂದು ದೋಚ್ಕೊಂಡು ಹೋಗ್ತಾರೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ನೀನು ಅಷ್ಟು ಸ್ಲೋ ಆಗಿ ನನ್ನಿಂದೆ ಬರ್ತಿದ್ದೆ, ನಂಗಿಷ್ಟು ಭಯ ಆಯ್ತು ಎಂದು ತನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದಳು. ನಟರಾಜ್ ಬಿಡಬೇಕಲ್ಲ, ಇವರಿಬ್ಬರದ್ದು ಮದುವೆಯಾದ ಮೇಲೆ ಇವರ ನಡುವೆ 1000 ಬಾರಿ ಇಂತಹ ಮಾತುಗಳು ಬಂದು ಹೋಗಿವೆ. ಪ್ರತಿ ಬಾರಿಯೂ ನಟರಾಜನೇ ಗೆದ್ದಿದ್ದಾನೆ. ವಿಶಾಖ ಕೂಡ ಅಷ್ಟೇ. ಯಾವುದೇ ಸ್ವಾಭಿಮಾನ ಅಹಂಕಾರಗಳಿಲ್ಲ, ಎಲ್ಲ ಬಲಿಯಾಗದೆ ಗಂಡನ ಜೊತೆ ಸಂಸಾರ ಮಾಡುತ್ತಿದ್ದಾಳೆ. ನಿನ್ಗೆ ಭಯಾನ? ಮೊನ್ನೆ ಯಾರೋ ರಸ್ತೆಯಲ್ಲಿ ಸುಮ್ನೆ ನೋಡಿದ್ದಕ್ಕೆ ಅವನಿಗೆ 2 ಬಿಟ್ಟು ಕಳಿಸಿದ್ದೀಯಾ, ಈಗ ಕಾರು ಹಿಂಬಾಲಿಸ್ತು ಅಂತ ಓಡೋಗ್ತೀಯಾ? ಅದು ಬೇರೆ ಇದು ಬೇರೆ. ಹೇಗ್ ಬೇರೆ? ಅವನೂ ಕಳ್ಳ, ಇವನೂ ಕಳ್ಳ. ನೀನು ಕಳ್ಳ ಅಲ್ಲ, ಮತ್ತೆ ಯಾರು? ನನ್ನ ಗಂಡ. ಅದಕ್ಕೆ ಓಡಿದ್ಯಾ ಗಂಡ ಕಿಡ್ನಾಪ್ ಮಾಡ್ತಾನೆ ಅಂತ? ಹೌದು ಎನ್ನುತ್ತಾ ಹುಸಿಕೋಪ ತೋರಿಸಿದಳು. ನಟರಾಜ್ ತಮಾಷೆ ಮುಂದುವರಿಸಿದ. ಹಾಗಾದ್ರೆ ನಾಳೆ ಹೆಡ್ಲೈನ್ ಅಲ್ಲಿ ಬರ್ಬೋದಲ್ವಾ, ಹೆಂಡತಿಯನ್ನು ಕಿಡ್ನಾಪ್ ಮಾಡಿದ ಗಂಡ ಎಂದು ನಗಲಾರಂಭಿಸಿದ. ಸಪ್ಪೆಯಾಗಿದ್ದ ವಿಶಾಖ ನಗಲಾರಂಭಿಸಿದಳು. ನಾಳೆ ಅಲ್ಲ, ಈಗ್ಲೇ ನ್ಯೂಸ್ ಅಲ್ಲಿ ಬರ್ತಿರ್ಬೋದು. ಕ್ಯಾಬ್ ಮನೆಯ ಮುಂದಿತ್ತು. ಮನೆ ಬಂತು, ಇಳಿ ಎಂದ ನಟರಾಜ್. ವಿಶಾಖ ಈಗ ಗಂಭೀರಳಾದಳು. ನಟರಾಜ್ ಕೂಡ ತಮಾಷೆ ನಿಲ್ಲಿಸಿದ್ದ. ಎಷ್ಟೊತ್ತಾಗುತ್ತೆ ಡ್ಯೂಟಿ ಮುಗಿಯೋದಿಕ್ಕೆ? 9 ಆಗಬಹುದು ಎಂದವನು. ಇಂಟರ್ವ್ಯೂ ಏನಾಯ್ತು ಎಂದು ವಿಚಾರಿಸಿದ. ಪರವಾಗಿಲ್ಲ, ನಾಳೆ ಗೊತ್ತಾಗುತ್ತೆ ಎಂದು ಸಣ್ಣ ಮುಖ ಮಾಡಿಕೊಂಡು ಇಳಿದಳು. ನಟರಾಜ್ ಏನಾಗಿರಬಹುದೆಂದು ಊಹಿಸಿದ. ಮತ್ತೆ ಅವಳನ್ನು ಕೇಳಲಿಲ್ಲ. ಕ್ಯಾಬಿನಲ್ಲಿ ಡ್ಯೂಟಿಗೆ ನಡೆದ. ಇಲ್ಲಿ ವಿಶಾಖಳನ್ನ ಟೂ ಲೆಟ್ ಬೋರ್ಡ್ ಮತ್ತೆ ಸ್ವಾಗತಿಸಿತು. ಟೂ ಲೆಟ್ ಈ ಬೋರ್ಡ್ ಅನ್ನ ಹಾಕಿದ್ದು ನಟರಾಜನ ಅಮ್ಮ. ನಟರಾಜನಿಗೆ 15 ವರ್ಷವಾಗಿದ್ದಾಗಲೇ ಮನೆ ಬಾಡಿಗೆಗೆ ಇದೆ ಎಂದು ಬೋರ್ಡ್ ಹಾಕಿದ್ದರು. ನಟರಾಜ್ ಆ ಬೋರ್ಡ್ ಅನ್ನ ಕಂಡು ತಕರಾರು ತೆಗೆದಿದ್ದ. ಹಳೆ ಮನೆ, ನಮ್ಮತ್ರ ಮನೆ ಪೇಂಟಿಂಗ್ ಮಾಡಿಸೋಕು ಸರಿಯಾಗಿ ದುಡ್ಡಿಲ್ಲ. ಈಗಿದ್ಮೇಲೆ ಆ ಮನೆ ಯಾರು ಬರ್ತಾರೆ? ಒಂದು ವೇಳೆ ಬಂದರು ನೀನು ಹೇಗೆ ಮನೆ ತೋರಿಸ್ತೀಯ? ನಿಂಗೆ ಮೊದ್ಲೇ ಹುಷಾರಿಲ್ಲ, ನಾನು ಕೆಲಸಕ್ಕೆ ಹೋಗಿರ್ತೇನೆ. ನಟರಾಜನ ಅಮ್ಮ ಮಗನ ಯಾವ ತಕರಾರಿಗೂ ಸಿಟ್ಟಿಗೂ ತಲೆಕೆಡಿಸಿಕೊಳ್ಳಲಿಲ್ಲ. ಅವರಿಗೆ ಮನೆಯ ಆರ್ಥಿಕತೆಯನ್ನು ಸುಧಾರಿಸುವುದು ಮುಖ್ಯವಾಗಿತ್ತು ಮತ್ತು ಈಗಲೇ ಮಗನ ಮೇಲಿರೋ ಜವಾಬ್ದಾರಿ ಕಡಿಮೆ ಮಾಡಿ ಅವನನ್ನು ಓದಿಸುವುದು ಮುಖ್ಯವಾಗಿತ್ತು. ನಟರಾಜನಿಗೆ ಅಮ್ಮನ ಚಿಂತೆಯ ಅರಿವಿದೆ. ಸಣ್ಣ ವಯಸ್ಸಿನಲ್ಲೇ ಆಕ್ಸಿಡೆಂಟ್ ಒಂದರಲ್ಲಿ ಅಪ್ಪ ಸಾವಿಗೀಡಾಗಿನಿಂದ ಅವನ ಅಮ್ಮ ಅವನನ್ನ ಕಷ್ಟಪಟ್ಟು ಬೆಳೆಸಿದ್ದರು. ಆದರೆ ನಟರಾಜನಿಗೆ 12 ವರ್ಷವಾದಾಗ ಇವರಿಗೂ ಅನಾರೋಗ್ಯ ಶುರುವಾಗಿ ಹಾಸಿಗೆ ಹಿಡಿದರು. ಅಂದಿನಿಂದ ಮನೆಯನ್ನು ನಡೆಸುವುದು ಕಷ್ಟವಾಗಿ ಹೋಯಿತು. ಮೊದಲು ನಟರಾಜನ ಅಮ್ಮ ಬಟ್ಟೆ ಹೊಲಿಯುವುದರ ಮೂಲಕ ಸಂಪಾದನೆ ಮಾಡುತ್ತಿದ್ದಳು. ಮಗನನ್ನ ಹತ್ತಿರದ ಸರ್ಕಾರಿ ಶಾಲೆಗೆ ಕಳುಹಿಸುತ್ತಿದ್ದರು. ಅವರಿಗೆ ಹೊಲಿಗೆಯಿಂದ ಬರುವ ಆದಾಯ ಇಬ್ಬರಿಗೂ ಸಾಕಾಗುತ್ತಿತ್ತು. ಈಗ ಅವರು ಹಾಸಿಗೆ ಹಿಡಿದ ಮೇಲೆ ಹೊಲಿಗೆಯಿಂದ ಬರುವ ಆದಾಯ ನಿಂತು ಹೋಯಿತು. ಜೊತೆಗೆ ಮನೆಯ ಖರ್ಚು ಜಾಸ್ತಿ ಆಯಿತು. ಅಮ್ಮನ ಆರೋಗ್ಯವನ್ನು ನೋಡಿಕೊಳ್ಳಬೇಕು, ಮನೆಯನ್ನು ಸಾಗಿಸಬೇಕು. ನಟರಾಜನಿಗೆ ಕೆಲಸಕ್ಕೂ ಹೋಗುವುದು ಅನಿವಾರ್ಯವಾಗಿ ಹೋಯಿತು. ತನ್ನ ವಿದ್ಯಾಭ್ಯಾಸವನ್ನ ಅಷ್ಟಕ್ಕೆ ಮೊಟಕುಗೊಳಿಸಿದ ನಟರಾಜ್ ಒಂದು ಕಿರಾಣಿ ಅಂಗಡಿಯನ್ನು ಕೆಲಸಕ್ಕೆ ಸೇರಿಕೊಂಡ. ಅಲ್ಲಿ ಅವನಿಗೆ ಜಾಸ್ತಿ ಸಂಬಳವೇನು ಕೊಡುತ್ತಿರಲಿಲ್ಲ, ಆದರೆ ಮನೆಯ ಖರ್ಚಿಗೆ ಸಾಕಾಗುತ್ತಿತ್ತು. ಮಗ ಹೀಗೆ ಓದು ನಿಲ್ಲಿಸಿ ಕೆಲಸಕ್ಕೆ ಹೋಗುವುದು ಅಮ್ಮನಿಂದ ನೋಡಲಾಗಲಿಲ್ಲ. ಅದಕ್ಕಾಗಿ ಮೇಲ್ಮನೆಯನ್ನು ಬಾಡಿಗೆಗೆ ಕೊಟ್ಟರೆ ಬರೋ ಬಾಡಿಗೆ ಮನೆಯ ಆದಾಯವಾಗುತ್ತದೆ. ಆಗ ಮಗ ಓದು ಮುಂದುವರಿಸಬಹುದು ಎಂದುಕೊಂಡು ನಟರಾಜನ ಎದುರು ಮನೆ ಬಾಡಿಗೆಗೆ ಕೊಡುವ ವಿಷಯವನ್ನ ಅವನಿಗೆ 14 ಆದಾಗ ಪ್ರಸ್ತಾಪಿಸಿದರು. 2 ವರ್ಷಗಳ ಕಾಲ ಹಾಸಿಗೆ ಹಿಡಿದಿದ್ದ ಅವರಿಗೆ ಸ್ವಲ್ಪ ಚೇತರಿಸಿಕೊಂಡಿದ್ದರು. ನಟರಾಜ್ ಅದೇ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಆದರೆ ಬರುವ ಸಂಬಳವೇನು ಜಾಸ್ತಿ ಆಗಿರಲಿಲ್ಲ. ನಟರಾಜ್ ಈ ವಿಷಯವಾಗಿ ಮಾಲೀಕನ ಜೊತೆ ಹಲವು ಬಾರಿ ಮಾತನಾಡಿದನಾದರೂ ಅವನು ಅದನ್ನ ತಲೆಗೆ ಹಾಕಿಕೊಂಡಿರಲಿಲ್ಲ. ಇವನಿಗೂ ಅಸಮಾಧಾನ. ಬೇರೆ ಕೆಲಸ ಎಲ್ಲಿ ಸಿಗುತ್ತದೆ ಎಂದು ಮನೆಯಲ್ಲಿ ಯೋಚಿಸುತ್ತಾ ಕುಳಿತು ಬಿಡುತ್ತಿದ್ದ. ಆಗಲೇ ಮಗನ ಚಿಂತೆ ನೋಡಲಾಗದ ಅಮ್ಮ ಈ ವಿಷಯ ಪ್ರಸ್ತಾಪಿಸಿದರು. ಅಮ್ಮನ ಯೋಚನೆಯನ್ನು ಮಗ ತಳ್ಳಿ ಹಾಕಿದ. ಮತ್ತೆರಡು ಬಾರಿ ಮಗನೆದುರು ಸಮಯ ನೋಡಿ ಚರ್ಚಿಸಿದರಾದರೂ ನಟರಾಜ್ ಒಪ್ಪಲಿಲ್ಲ. ಅವನು ಅಂಗಡಿಗೆ ಬರುತ್ತಿದ್ದ ಒಬ್ಬರ ಸ್ನೇಹ ಮಾಡಿ ಗ್ಯಾರೇಜ್ ಒಂದರಲ್ಲಿ ಕೆಲಸಕ್ಕೆ ಸೇರುವ ತಯಾರಲ್ಲಿದ್ದ. ಅವನು ಅಷ್ಟೇ, ನಿನಗೆ ಬೇಕಾದಷ್ಟು ಸಂಬಳ ಕೊಡುತ್ತೇನೆ, ಹೇಳಿಕೊಟ್ಟ ಕೆಲಸ ಸರಿಯಾಗಿ ಮಾಡಬೇಕೆಂದು ಹೇಳಿದ್ದ. ನಟರಾಜನಿಗೆ ಬೇಕಾಗಿರುವುದು ಇದೆ. ಬಯಸಿದಷ್ಟು ಹಣ ಮನೆಗೆ ಬಂದರೆ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ. ಅಮ್ಮನ ಅನಾರೋಗ್ಯವನ್ನು ಬೇಗನೆ ಸರಿಪಡಿಸಬಹುದು. ಅಮ್ಮನ ಬಳಿ ಚರ್ಚಿಸದೆ ಒಪ್ಪಿಕೊಂಡಿದ್ದ. ನಟರಾಜ ಗ್ಯಾರೇಜ್ಗೆ ಕೆಲಸಕ್ಕೆ ಹೋಗಿ ಅಲ್ಲಿ ಇನ್ನಷ್ಟು ಕಷ್ಟಪಡುವುದು ಇಷ್ಟವಿರಲಿಲ್ಲ. ಆದರೆ ಅಮ್ಮನ ಇಷ್ಟಗಳನ್ನ ಮಗ ಮನೆಯ ಜೊತೆ ತೂಗಿ ಅಮ್ಮನನ್ನ ಸುಮ್ಮನಾಗಿಸಿ ಗ್ಯಾರೇಜ್ಗೆ ಕೆಲಸಕ್ಕೆ ಹೋಗಲಾರಂಭಿಸಿದ. ಅಂದಿನಿಂದ ಮಗ 9 ಗಂಟೆಗೆ ಹೋಗಿ 9 ಗಂಟೆಗೆ ಬರಲಾರಂಭಿಸಿದ. ಅಮ್ಮನ ಜೊತೆ
ಸಮಯ ಕಳೆಯಲು ಅವನಿಗೆ ಸಮಯ ಸಿಗುತ್ತಿರಲಿಲ್ಲ. ಭಾನುವಾರವೂ ಇಡೀ ದಿವಸ ಕೆಲಸ ಮಾಡುತ್ತಿದ್ದ. ಅಮ್ಮನಿಗೆ ಇದರಿಂದ ಬೇಸರವಾದರೂ ಮನೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತ್ತು. ಬೆವರಿಗೆ ತಕ್ಕ ಮೊಸರನ್ನ ಆ ಮಾಲೀಕ ಕೊಡುತ್ತಿದ್ದ. ಆದರೆ ಮಗನಿಗಾಗುವ ಸುಸ್ತು, ತನ್ನ ಅನಾರೋಗ್ಯ ಇನ್ನೂ ಸುಧಾರಿಸದೇ ಇರುವುದು ಅವರನ್ನ ಒಂದು ಗಟ್ಟಿ ನಿರ್ಧಾರ ಮಾಡುವಂತೆ ಮಾಡಿತು. ಮಗಳೊಡನೆ ಚರ್ಚಿಸದೆ ಮೇಲ್ಮನೆ ಬಾಡಿಗೆಗಿದೆ ಎಂದು ಬೋರ್ಡ್ ಅನ್ನ ಮನೆಯ ಗೇಟಿಗೆ ತೂಗಿ ಹಾಕಿಯೇ ಬಿಟ್ಟರು. ನಟರಾಜನಿಗೆ ಅಮ್ಮ ಹೀಗೆ ಮಾಡಿದ್ದು ಸ್ವಲ್ಪವೂ ಇಡಿಸಲಿಲ್ಲ. ಹಳೆಯ ಮನೆ, ಸರಿಯಾಗಿ ವ್ಯವಸ್ಥೆಯೂ ಇಲ್ಲ. ಹೀಗಿರುವಾಗ ಯಾರ ಮನೆಗೆ ಬಾಡಿಗೆಗೆ ಬರುತ್ತಾರೆಂದು ಪದೇ ಪದೇ ಕೇಳುತ್ತಿದ್ದ. ಆದರೆ ಅಮ್ಮ ಕೇಳಲಿಲ್ಲ. ತಮ್ಮ ಹಠವನ್ನೇ ಮುಂದುವರಿಸಿದರು. ನಟರಾಜ್ ಆಗಾಗ ಈ ವಿಷಯವಾಗಿ ಅಮ್ಮನೊಡನೆ ಜಗಳ ಮಾಡುತ್ತಾ, ತಾನು ಬೇರೆನಾದರೂ ಕೆಲಸ ಶುರು ಮಾಡಿದರೆ ಅಮ್ಮ ಆ ಬೋರ್ಡನ್ನ ತೆಗೆಯಬಹುದು ಎಂದುಕೊಂಡ. ಯಾವ ಕೆಲಸ? ಇನ್ನೂ 16. ಬೇರೆ ಉತ್ತಮ ಕೆಲಸ ಯಾವುದು ಸಿಗಬಹುದು? ಸಹಾಯಕನ ಕೆಲಸವೇ ಎಲ್ಲಿ ಹೋದರು ಎಂದುಕೊಂಡವನಿಗೆ ಡ್ರೈವಿಂಗ್ ಕಣ್ಣ ಮುಂದೆ ಬಂದು ನಿಂತಿತು. ಯೋಚಿಸಿದ, ಯಾವುದಾದ್ರೂ ಕಾರಿನ ಡ್ರೈವರ್ ಆಗಿ ಕೆಲಸ ಶುರು ಮಾಡಿದರೆ ಖಂಡಿತ ಹಣ ಜಾಸ್ತಿ ಬರುತ್ತದೆ. ಅಲ್ಲಿ ಗ್ಯಾರೇಜಿನ ಹಾಗೆ ಕಷ್ಟಪಡುವುದು ಇರುವುದಿಲ್ಲ. ಆಗ ಅಮ್ಮನೆ ಆ ಬೋರ್ಡ್ ಅನ್ನ ತೆಗೆದು ಹಾಕುತ್ತಾಳೆಂದುಕೊಂಡನು. ಅದೇ ಗ್ಯಾರೇಜಿನ ಮಾಲೀಕನ ಮೂಲಕ ಡ್ರೈವಿಂಗ್ ಕಲಿತು ಅಲ್ಲೇ ಕೆಲಸ ಮಾಡುತ್ತಾ ಸರಿಯಾದ ಸಮಯಕ್ಕೆ ಲೈಸೆನ್ಸ್ ಕೂಡ ಮಾಡಿಸಿಕೊಂಡ. ಆಗ ಅವನಿಗೆ 18 ವರ್ಷ. ಲೈಸೆನ್ಸ್ ಆದ ನಂತರ ನಟರಾಜ್ ಯೋಚನೆ ಮಾಡಲಿಲ್ಲ. ಅಲ್ಲಿ ಇಲ್ಲಿ ಡ್ರೈವರ್ ಕೆಲಸಕ್ಕೆ ಅಪ್ಲೈ ಮಾಡಿ ಕೊನೆಗೆ ಒಂದು ಟ್ಯಾಕ್ಸಿ ಕಂಪನಿಯಲ್ಲಿ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಂಡ. ಅಲ್ಲಿ ಇವನಿಗೆ 12 ತಾಸು ಡ್ಯೂಟಿ ಆದರೂ ಗ್ಯಾರೇಜಿನಲ್ಲದಷ್ಟು ಆಯಾಸವಾಗುತ್ತಿರಲಿಲ್ಲ ಮತ್ತು ಸಂಬಳವೂ ಜಾಸ್ತಿ ಸಿಗುತ್ತಿತ್ತು. ಇದನ್ನು ಗಮನಿಸಿದ ನಟರಾಜನ ಅಮ್ಮ ತಾವೇ ಖುಷಿಯಿಂದ ಆ ಹಳೆ ಮನೇನ ಎಷ್ಟು ಜನ ನೋಡ್ಕೊಂಡು ಹೋದ್ರು, ಇನ್ನೂ ಯಾರೂ ಬಂದಿಲ್ಲ, ಸುಮ್ನೆ ಬೇಡ ಬಾಡಿಗೆ ಸಹವಾಸ ಎಂದು ಆ ಬೋರ್ಡ್ ಅನ್ನ ತೆಗೆದು ಹಾಕಿದರು. ನಟರಾಜ್ ಸಂತೋಷಗೊಂಡ. ಆದರೆ ಅಮ್ಮನ ಆರೋಗ್ಯ ಇನ್ನೂ ಸರಿಯಾಗಿರಲಿಲ್ಲ. ಮೊದಲು ಹಾಸಿಗೆಯಲ್ಲೇ ಇದ್ದವರು ಈಗ ಎದ್ದು ಮನೆಯಲ್ಲಿ ಓಡಾಡುವಷ್ಟು ಗುಣವಾಗಿದ್ದರಷ್ಟೇ. ಇನ್ನು ಹೆಚ್ಚಿನ ಸುಧಾರಣೆ ವರ್ಷಗಳಿಂದ ಆಗಲೇ ಇಲ್ಲ. ನಟರಾಜ್ ಹಲವು ಆಸ್ಪತ್ರೆಗಳಿಗೆ ತಿರುಗಿದ. ಎಲ್ಲರೂ ಈ ವಾತವೇ ಹಾಗೆ, ಬೇಗ ಗುಣವಾಗಲ್ಲ, ಮಾತ್ರೆಗಳಲ್ಲೇ ಇರಬೇಕು ಎಂದು ಹೇಳಿ ನಟರಾಜನಿಗೆ ಭರವಸೆ ಕೊಡುತ್ತಿದ್ದರು. ಆದರೆ ಅವನಿಗೆ ಭರವಸೆ ಹುಟ್ಟಿಕೊಳ್ಳಲಿಲ್ಲ. ಅಮ್ಮನ ಕಾಲುಗಳ ಬೆರಳುಗಳು ತಿರುಗಿ ಹೋದವು. ಎಡಗಾಲಿನ ಬೆರಳುಗಳು ಬಲಗಡೆಗೂ, ಬಲಗಾಲಿನ ಬೆರಳುಗಳು ಎಡಗಡೆಗೂ ತಿರುಗಿಬಿಟ್ಟವು. ಕಾಲು ಸ್ವಲ್ಪ ಬಾತುಕೊಂಡಿತ್ತು. ಡಾಕ್ಟರ್ಸ್ ಏನು ಮಾಡಲಾಗುವುದಿಲ್ಲ, ಮಾತ್ರೆಗಳನ್ನ ಮುಂದುವರಿಸಿ ಎಂದು ಮತ್ತೊಂದಿಷ್ಟು ಮಾತ್ರೆಗಳನ್ನ ಬರೆದುಕೊಟ್ಟರು. ಅವನ ಅಮ್ಮ ವಿಧಿಯಿಲ್ಲದೆ ಮಾತ್ರೆಗಳನ್ನ ಸೇವಿಸುತ್ತಾ ವರ್ಷಗಳನ್ನು ನೂರಿಸಿದರು. ನಟರಾಜ್ ಅದೇ ಕೆಲಸದಲ್ಲಿ ಮುಂದುವರೆದ. ನಟರಾಜನಿಗೆ ಮದುವೆ ಮಾಡಬೇಕು. ಮತ್ತೆ ಸಮಸ್ಯೆ ಒಂದು ಶುರುವಾಯಿತು. ನಟರಾಜ್ ಓದಿದವನಲ್ಲ. ಅಮ್ಮನ ಅನಾರೋಗ್ಯದ ಕಾರಣದಿಂದಾಗಿ ಓದು ಬಿಟ್ಟು ಚಿಕ್ಕಂದಿನಿಂದಲೇ ಕೆಲಸಕ್ಕೆ ಹೋಗುತ್ತಿರುವವನು. ಅಂತವನಿಗೆ ಯಾರು ಹೆಣ್ಣು ಕೊಡುತ್ತಾರೆ ಎಂದು ಚಿಂತೆಗೆ ಬಿದ್ದು ಮತ್ತೊಂದಿಷ್ಟು ಅನಾರೋಗ್ಯ ಆಡು ಮಾಡಿಕೊಂಡರು. ಆದರೆ ನಟರಾಜ್ ಮದುವೆ ಚಿಂತೆ ಇಲ್ಲದೆ ಕೆಲಸ ಮಾಡಿಕೊಂಡಿದ್ದ. ಅಮ್ಮನಿಗೂ ಆ ಚಿಂತೆ ಬಿಡು ಎಂದು ಹೇಳುತ್ತಿದ್ದ. ಅಮ್ಮ ಮಗನ ಸಲಹೆಗಳನ್ನ ಕೇಳಲಿಲ್ಲ. ತನ್ನ ಸಂಬಂಧಿಕರ ಬಳಿ ನಟರಾಜನಿಗೆ ಈ ಮನೆಗೆ ಸರಿ ಹೊಂದುವ ಹುಡುಗಿಯರಿದ್ದರೆ ತಿಳಿಸಿ ಎಂದು ವಧು ಹುಡುಕಾಟವನ್ನ ಮುಂದುವರಿಸಿದ್ದರು. ನಟರಾಜನಿಗೆ ಸಣ್ಣ ಸುಳಿವನ್ನ ಕೊಡಲಿಲ್ಲ. ತಾವೇ ಅನೇಕ ಹುಡುಗಿಯರನ್ನ ನೋಡಿ ಮಗನಿಲ್ಲದ ಸಮಯದಲ್ಲಿ ಮನೆಗೆ ಕರೆಸಿ ಮಾತನಾಡಿ ಚರ್ಚಿಸಿ ಕೊನೆಗೆ ಒಬ್ಬಳನ್ನ ಒಪ್ಪಿಗೆ ಮಾಡಿದರು. ವಿಶಾಖ ಮನೆಯನ್ನೆಲ್ಲ ನೋಡಿ ನಟರಾಜನ ಬಗ್ಗೆ, ಅಮ್ಮನ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಮದುವೆಗೆ ಒಪ್ಪಿಗೆ ಕೊಟ್ಟಳು. ಆದರೆ ನಟರಾಜ್ ಮೊದಲು ಒಪ್ಪಿಗೆ ಕೊಡಲಿಲ್ಲ. ತನಗೆ ಹೇಳದೆ ಹುಡುಗಿ ಹುಡುಕಿದ್ದಕ್ಕಾಗಿ ತುಂಬಾ ಸಿಟ್ಟಾದ. ಆದರೆ ಹುಡುಗಿ ಇಷ್ಟವಿಲ್ಲ ಎಂದು ಹೇಳಿರಲಿಲ್ಲ. ಇದು ಅವನ ಅಮ್ಮನಿಗೆ ಲಾಭವಾಯಿತು. ಸಿಟ್ಟಾದ ಅವನ ಮನಸ್ಸನ್ನ ವಿಶಾಖಳ ಮುಖ ತೋರಿಸಿ ಶಾಂತಗೊಳಿಸಿ ಅವನನ್ನು ಮದುವೆಗೆ ಒಪ್ಪಿಸಿ ಸರಿಯಾದ ಮುಹೂರ್ತ ನೋಡಿ ಮದುವೆಯನ್ನ ಮಾಡಿದರು. ವಿಶಾಖ ಕೂಡ ಮೊದಲಿನಿಂದ ಕಷ್ಟಪಟ್ಟವಳೆ. 10ನೇ ತರಗತಿ ತನಕ ಸುಲಭವಾಗಿ ಓದಿದವಳಿಗೆ ಕಾಲೇಜಿನ ಒಂದು ಕಷ್ಟವಾಗಿ ಹೋಯಿತು. ಅಪ್ಪನಿಂದ ಬರುತ್ತಿದ್ದ ಕಡಿಮೆ ಆದಾಯ ಅವಳ ಓದಿಗೆ, ಮನೆಯ ಖರ್ಚಿಗೆ ಸಾಲುತ್ತಿರಲಿಲ್ಲ. ಹಾಗಾಗಿ ತಾನು ಬಿಡುವಿನ ಸಮಯದಲ್ಲಿ ಕೆಲಸ ಮಾಡುತ್ತಾ ಓದು ಮುಂದುವರಿಸಿ ಬಿಕಾಂ ಡಿಗ್ರಿಯನ್ನ ಪೂರ್ಣ ಮಾಡಿದಳು. ಅವಳ ಓದು ಮುಗಿದ ನಂತರ ಅಪ್ಪ ಮದುವೆ ಮಾಡುತ್ತೇನೆಂದರೆ ಅವಳು ಕೆಲಸಕ್ಕೆ ಹೋಗುತ್ತೇನೆಂದಳು. ಆದರೆ ಅಪ್ಪ ಮುಂದೆ ಬರುವ ಸಮಸ್ಯೆಗಳನ್ನ ತೋರಿಸಿ ಅವಳನ್ನ ಮದುವೆಗೆ ಒಪ್ಪಿಸಿ ನಟರಾಜನಿಗೆ ಕೊಟ್ಟು ಮದುವೆ ಮಾಡಿದ. ಅವಳು ಅವನನ್ನ ಇಷ್ಟಪಟ್ಟೇ ಮದುವೆಯಾದಳು. ಮದುವೆಯಾದ ನಂತರ ಮನೆಯ ಕೆಲ ಜವಾಬ್ದಾರಿಗಳನ್ನ ಕೈಗೆ ತೆಗೆದುಕೊಂಡ ವಿಶಾಖ ತಾನು ಕೆಲಸಕ್ಕೆ ಇಷ್ಟು ಬೇಗ ಹೋಗುವುದಿಲ್ಲ, ಅತ್ತೆಯೊಡನೆ ಮನೆಯಲ್ಲೇ ಇರುತ್ತೇನೆ, ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ನಮ್ಮೆದುರು ಬಂದರೆ ತಾನು ಕೆಲಸಕ್ಕೆ ಹೋಗುತ್ತೇನೆಂದಳು. ನಟರಾಜ್ ಅವಳ ನಿರ್ಧಾರವನ್ನ ಗೌರವಿಸಿದ್ದ. ಅತ್ತೆ ಅವಳ ನಿರ್ಧಾರ ಕೇಳಿ ಆನಂದಿಸಿದಳು. ಆದರೆ ಅವಳು ಒಂದು ಕೆಲಸವನ್ನು ಮನೆಯಲ್ಲಿದ್ದುಕೊಂಡೇ ತನ್ನ ಬಳಿ ಇರುವ ಸ್ವಂತ ಹಣದಿಂದ ಮಾಡಿದ್ದಳು. ಮನೆಗೆ
ಪೇಂಟ್ ಮಾಡಿದ್ದಳು. ನಟರಾಜನು ಈ ಆಲೋಚನೆ ಮಾಡಿರಲಿಲ್ಲ. ಅವನು ಕೆಲಸ ಮನೆ, ಮನೆ ಕೆಲಸ ಎಂದುಕೊಂಡೇ ದಿನ ಕಳೆಯುತ್ತಿದ್ದ. ಈಗ ಹೆಂಡತಿಯ ಕೆಲಸ ನೋಡಿದ ಮೇಲೆ ತನ್ನ ಮೂರ್ಖತನ ಕಂಡು ನಕ್ಕು ಬಿಟ್ಟ. ವಿಶಾಖ ಮನೆಗೆ ಪೇಂಟ್ ಮಾಡಿದವಳು ಮತ್ತೊಂದು ಕೆಲಸವನ್ನು ಮಾಡಿದ್ದಳು. ಟೂಲೆಟ್ ಮೇಲ್ಮನೆಯನ್ನ ಬಾಡಿಗೆಗೆ ಕೊಡುವ ನಿರ್ಧಾರ ಮಾಡಿದ್ದಳು. ನಟರಾಜ್ ಮೊದಲು ತಕರಾರು ತೆಗೆದ. ಆದರೆ ವಿಶಾಖ ಭವಿಷ್ಯವನ್ನು ಗಂಡನಿಗೆ ವಿವರಿಸಿ ಅವನನ್ನ ಒಪ್ಪಿಸಿದಳು. ನಟರಾಜನ ಅಮ್ಮನು ಸೊಸೆಯ ಕೆಲಸಗಳಿಂದ ಖುಷಿಯಾಗಿದ್ದರು. ಆದರೆ ಬಾಡಿಗೆಗೆ ಬರಬೇಕಲ್ಲ. ಕೆಲವರು ಬಂದು ಮನೆ ನೋಡಿ ಹೋದವರು ಬೇಡವೆಂದು ಬಿಟ್ಟರು. ನಟರಾಜ್ ಇದನ್ನು ಮೊದಲೇ ಊಹಿಸಿದ್ದ. ಅದನ್ನೇ ಹೆಂಡತಿಗೆ ಹೇಳಿದ. ವಿಶಾಖ ಭರವಸೆ ಕಳೆದುಕೊಳ್ಳಲಿಲ್ಲ. ಬೋರ್ಡನ್ನ ಹಾಗೆಯೇ ಇಟ್ಟಳು. ಈ ಮಧ್ಯೆ ಅವಳು ಗರ್ಭಿಣಿಯೂ ಆದಳು. ಕುಟುಂಬ ದೊಡ್ಡದಾಗುತ್ತಿತ್ತು. ನಟರಾಜನಿಗೂ ಬರುವ ಸಂಬಳ ಮುಂದೆ ಸಾಕಾಗದೆಂಬ ವಿಚಾರವು ವಿಶಾಖಲ ತಲೆಯಲ್ಲಿತ್ತು. ತನಗೆ ಗೊತ್ತಿರುವವರ ಬಳಿ ಮನೆ ಬಾಡಿಗೆಗೆ ಇರುವ ವಿಷಯ ಹೇಳಿದಳು. ಆಗ ಒಂದು ಸಣ್ಣ ಕುಟುಂಬ ಬಾಡಿಗೆಗೆ ಬಂದಿತ್ತು. ಅವರಿಂದ ಬರುತ್ತಿದ್ದ 6,000 ಬಾಡಿಗೆ ಹಣ ಮತ್ತು ನಟರಾಜನ ಸಂಬಳ ಎರಡೂ ಸೇರಿ ಮನೆ ಪರಿಸ್ಥಿತಿ ಸುಧಾರಿಸಿತು. ನಟರಾಜನಿಗೂ ಮತ್ತು ಮನೆಯವರಿಗೆಲ್ಲ ಸ್ವಲ್ಪ ನೆಮ್ಮದಿ. ಮನೆಗೆ ಹೊಸ ಸದಸ್ಯೆಯ ಆಗಮನವಾಯಿತು. ಅದರ ಬೆನ್ನಲ್ಲೇ ಮನೆಯ ಆರ್ಥಿಕತೆಯೂ ಸುಧಾರಿಸಿತು. 4 ವರ್ಷಗಳ ಕಾಲ ಯಾವ ಸಮಸ್ಯೆಯೂ ಇರಲಿಲ್ಲ. ಅನಂತರ ಬಾಡಿಗೆಗೆ ಬಂದವರು ಮನೆಯನ್ನು ಖಾಲಿ ಮಾಡಿಕೊಂಡು ಹೋದರು. ಇದರ ಬೆನ್ನಲ್ಲೇ ಮತ್ತೆ ಸಮಸ್ಯೆಗಳು ಶುರುವಾದವು. ಮಗಳು ಬೆಳೆಯುತ್ತಿದ್ದಳು. ಅಮ್ಮನ ಅನಾರೋಗ್ಯ ಹಾಗೆಯೇ ಇತ್ತು. ನಟರಾಜನ ಸಂಬಳ ಮೊದಲಿಗಿಂತ ಜಾಸ್ತಿ ಬಂದರೂ ಮನೆಗೆ ಸಾಕಾಗುತ್ತಿರಲಿಲ್ಲ. ಟೂಲೆಟ್ ಬೋರ್ಡ್ ಹಾಗೆಯೇ ಇತ್ತು. ಆಗ ವಿಶಾಖ ತಾನು ಕೆಲಸಕ್ಕೆ ಹೋಗುತ್ತೇನೆ ಎಂದಳು. ಅತ್ತೆ ಬೇಡವೆನ್ನಲಿಲ್ಲ. ಅವರಿಗೆ ಮಕ್ಕಳನ್ನ ಬೆಳೆಸುವ ಕಷ್ಟವೇನೆಂದು ಗೊತ್ತು. ವಿಶಾಖ ಮತ್ತು ನಟರಾಜನಿಗೂ ಶಿಕ್ಷಣ ಪಡೆಯುವುದು ಎಷ್ಟು ಕಷ್ಟವೆಂದು ಗೊತ್ತು. ಹಣವಿಲ್ಲದೆ ಏನೂ ನಡೆಯುವುದಿಲ್ಲ. ಹಾಗಾಗಿ ವಿಶಾಖ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ಮಾಡಿದಳು. ಕೆಲವು ಕಂಪನಿಗಳಿಗೆ ಅರ್ಜಿ ಹಾಕಿದಳು. ಮಗಳನ್ನ ಹತ್ತಿರ ಖಾಸಗಿ ಶಾಲೆಗೆ LKG ಓದಲು ಸೇರಿಸಿದಳು. ಸೇರಿಸುವ ಸಮಯದಲ್ಲಿ ಗಂಡನ ಉಳಿತಾಯದ ಹಣವಿದ್ದುದರಿಂದ ಯಾವ ಸಮಸ್ಯೆಯೂ ಉಂಟಾಗಲಿಲ್ಲ. ಶಾಲೆಯ ಶುಲ್ಕ, ಅವಳ ಯೂನಿಫಾರ್ಮ್, ಶೂಸ್ ಎಲ್ಲಕ್ಕೂ ಆ ಹಣವೇ ಸಾಕಾಯ್ತು. ವಿಶಾಖ ಮಗಳನ್ನ ಗಂಡನನ್ನು ಶಾಲೆಗೆ ಮತ್ತು ಆಫೀಸ್ಗೆ ಕಳುಹಿಸಿ ಇಂಟರ್ವ್ಯೂ ಕೊಡಲು ಹೋಗುತ್ತಿದ್ದಳು. ಆದರೆ ಎಲ್ಲಾ ಕಡೆ ಇವಳಿಗಿಂತ ಹೆಚ್ಚು ಪ್ರತಿಭಾವಂತರೇ ಬರುತ್ತಿದ್ದುದರಿಂದ ಇವಳಿಗೆ ಅವಕಾಶ ಸಿಗಲಿಲ್ಲ. ಒಟ್ಟು 25 ಇಂಟರ್ವ್ಯೂ ಕೊಟ್ಟಳು. ಎಲ್ಲವೂ ಕೊನೆಯಲ್ಲಿ ನಾಟ್ ಸೆಲೆಕ್ಟೆಡ್ ಎಂದೇ ರಿಸಲ್ಟ್ ತೋರಿಸುತ್ತಿತ್ತು. ಜೊತೆಗೆ ಬಾಡಿಗೆಗೂ ಯಾರೂ ಬರುತ್ತಿರಲಿಲ್ಲ. ಮನೆಯ ಪರಿಸ್ಥಿತಿ ಮತ್ತೆ ಮೊದಲಿನ ಹಾದಿಯನ್ನೇ ಹಿಡಿದಿತ್ತು. ನಟರಾಜ್ ಇಂಟರ್ವ್ಯೂ ಕೊಡುತ್ತಿರು ಎಂದು ಅವಳಲ್ಲಿ ಧೈರ್ಯ ತುಂಬಿದ್ದ. ಅವಳು ಭರವಸೆ ಕಳೆದುಕೊಳ್ಳದೆ ಇಂಟರ್ವ್ಯೂ ಕೊಡುತ್ತಿದ್ದಾಗಲೇ ನಿತ್ಯ ಕನ್ಸ್ಟ್ರಕ್ಷನ್ ನ ಜಾಹೀರಾತು ನೋಡಿ ಅಪ್ಲೈ ಮಾಡಿ ಇಂಟರ್ವ್ಯೂ ಕೊಟ್ಟು ಬಂದಳು. ಆದರೆ ಶ್ಯಾಮ್ ಸುಂದರ್ ರಾವ್ ಇಂಟರ್ವ್ಯೂ ಪುರಾಣವನ್ನ ಆಫೀಸ್ ಬಾಯ್ ಬಾಲುವಿನ ಬಾಯಿಯಲ್ಲಿ ಕೇಳಿದ ನಂತರ ಸಿಗಬಹುದೆಂಬ ಭರವಸೆಯು ಹೊರಟು ಹೋಗಿತ್ತು. ಅದೇ ಟೂಲೆಟ್ ಮತ್ತು ನಾಟ್ ಸೆಲೆಕ್ಟೆಡ್ ಎಂಬ 4 ಆಂಗ್ಲ ಪದಗಳಿಂದ ಮುಕ್ತಿಯಾಗಬಹುದೆಂದು ರಾತ್ರಿ ಇಡೀ ನಿದ್ರಿಸದೆ ಆಲೋಚಿಸುತ್ತಾ ಮಲಗಿದ್ದವಳನ್ನು ಅತ್ತೆ ಸುಮಿತ್ರಮ್ಮನ ಕೂಗು ಯೋಚನೆಗಳಿಂದ ಹೊರಬರುವಂತೆ ಮಾಡಿತು. ವಿಶಾಖ, ಏನ್ ಮಾಡ್ತಿದ್ಯಮ್ಮ? 7 ಗಂಟೆ ಆಯ್ತು. ಬಂದೆ ಎಂದು ಕೂಗಿ ಗಂಡನನ್ನ ನೋಡಿದಳು. ನಟರಾಜ್ ಆಯಾಗಿ ನಿದ್ರಿಸುತ್ತಿದ್ದ. ಏನಾದ್ರೂ ಇವನ ನಿದ್ರೆ ಮಾತ್ರ ಹಾಳಾಗೋದಿಲ್ಲ ಎಂದುಕೊಂಡು ಎದ್ದು ಹಾಲಿಗೆ ಬಂದರೆ ಸುಮಿತ್ರಮ್ಮ ಆಗಷ್ಟೇ ಎದ್ದು ತಮ್ಮ ಕೋಣೆಯಿಂದ ಹೊರಬಂದಿದ್ದರು. ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗುತ್ತೆ. ಎಲ್ಲದಕ್ಕೂ ಸರಿಯಾದ ಟೈಮ್ ಬರ್ಬೇಕು ಎಂದು ಸೊಸೆ ಹೊರಬಂದಿದ್ದು ಕಂಡ ತಕ್ಷಣ ಹೇಳಿದರು. ಏನು ಟೈಮು? ಏನೋ 4 ತಿಂಗಳಾಯ್ತು, ಒಂದು ಇಂಟರ್ವ್ಯೂನು ಪಾಸ್ ಆಗೋಕ್ಕಾಗ್ತಿಲ್ಲ ಎಂದು ಚಿಂತೆಯಿಂದ ಗೊಣಗುತ್ತಲೇ ಬಾತ್ರೂಮ್ಗೆ ನಡೆದಳು. ಮತ್ತೆ ಯಾವ ಕಂಪನಿ, ಯಾರಿಗೆ ಬಾಡಿಗೆಗೆ ಹೇಳೋದು, ಹೇಗೆ ಮನೆ ಪರಿಸ್ಥಿತಿ ಸುಧಾರಿಸಬೇಕು ಎನ್ನುವ ಆಲೋಚನೆಗಳಲ್ಲೇ ಫ್ರೆಶ್ ಆಗಿ ಬಂದ ವಿಶಾಖ ಮೊದಲು ಹಾಲು ತರೋಣ, ಆಮೇಲೆ ಗಂಡ ಮತ್ತು ಮಗಳನ್ನ ಎಬ್ಬಿಸಿದರಾಯ್ತು ಎಂದುಕೊಂಡು ಹಾಲು ತರಲು ಹೋದಳು. ಯಾರೋ ನೋಡುತ್ತಿದ್ದಾರೆ. ಯಾರು? ಹಾಲು ತಗೊಂಡು ಬರುವಾಗ ರಸ್ತೆಯಲ್ಲಿ ತಿರುಗಿ ನೋಡಿದಳು. ಯಾರೂ ಕಾಣಿಸಲಿಲ್ಲ. ಅಲ್ಲೊಂದು ಇಲ್ಲೊಂದು ವಾಹನಗಳು ಓಡಾಡುತ್ತಿದ್ದವು. ಸುತ್ತಲಿನ ಮನೆಗಳ ನಿವಾಸಿಗಳು ಮುಂಜಾನೆಯ ವಾಕಿಂಗ್ಗೆ, ಜಾಗಿಂಗ್ಗೆ, ಅಂಗಡಿಗಳಿಗೆ, ಕೆಲವರು ಕೆಲಸಕ್ಕೆ ಹೋಗುತ್ತಿದ್ದರು. ಬಹುಶಃ ಭ್ರಮೆ ಇರಬೇಕು ಎಂದುಕೊಂಡು ವಾಪಸ್ ಮನೆ ದಾರಿ ಹಿಡಿದಳು. ಯಾರೋ ನೋಡುತ್ತಿದ್ದಾರೆ, ನನಗನಿಸ್ತಿದೆ, ನನ್ನ ಯಾರೋ ಹಿಂಬಾಲಿಸಿದ್ದರೇನು ಶುರುವಾಗಿ ಮತ್ತೆ ತಿರುಗಿದಳು. ಈಗಲೂ ಯಾರೂ ಇರಲಿಲ್ಲ. ನನ್ನ ಭ್ರಮೇನ ಇದು? ರಾತ್ರಿ ಇಡೀ ಹಳೆಯದೆಲ್ಲ ಕೆದಕ್ತಾ ಕೂತ್ಕೊಂಡೆ, ನಿದ್ರೇನು ಮಾಡಲಿಲ್ಲ. ಅದಕ್ಕೆ ಹೀಗೆ. ಮೊದಲು ಅವರೆಲ್ಲ ನನ್ನ ಕೆಲಸಕ್ಕೆ ಶಾಲೆಗೆ ಕಳಿಸಿ ನಿದ್ರೆ ಮಾಡಬೇಕು ಎಂದು ಮತ್ತೆ ಅಂದುಕೊಂಡು ಬೇಗ ಬೇಗ ಹೆಜ್ಜೆ ಹಾಕಿ 1 ನಿಮಿಷದಲ್ಲಿ ಮನೆಗೆ ಬಂದಳು. ಅಲ್ಲೊಬ್ಬ ಯುವಕ ಸುಮಿತ್ರಮ್ಮನ ಜೊತೆ ಮಾತನಾಡುತ್ತಿದ್ದ. ಏನು ಮಾಡ್ಲಿ ಕೇಳಿದಳು ವಿಶಾಖ. ಮಗಳಿಗೆ ಯೂನಿಫಾರ್ಮ್ ಹಾಕುತ್ತಿದ್ದ ನಟರಾಜನ ತಲೆಯಲ್ಲೂ ಅದೇ ಆಲೋಚನೆ.
ಏನು ಮಾಡುವುದು? ನನ್ನ ಕೇಳಿದ್ರೆ ಬ್ಯಾಚುಲರ್ಸ್ಗೆ ಬಾಡಿಗೆ ಕೊಡೋದು ಬೇಡ್ವೇನು? ನಾವಿಬ್ರೇ ಆಗಿದ್ರೆ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಹುದು. ಆದ್ರೆ ಕೀರ್ತಿ ಇದ್ದಾಳೆ, ಅತ್ತೆಗೆ ಹುಷಾರಿಲ್ಲ, ನಾಳೆ ಅವರಿಂದ ಏನಾದ್ರೂ ತೊಂದ್ರೆ ಆದ್ರೆ ಎಂದು ತನ್ನ ನಿರ್ಧಾರ ಹೇಳಿದ ವಿಶಾಖಗೆ ಗಂಡನ ನಿರ್ಧಾರವೇ ಅಂತಿಮ. ಅವನು ಹೂ ಎಂದರೆ ಬಂದ ಯುವಕನಿಗೆ ಬಾಡಿಗೆ ಕೊಡುವುದು, ಊಹು ಎಂದರೆ ನಿರಾಕರಿಸಿ ವಾಪಸ್ ಕಳಿಸುವುದು. ಸುಮಿತ್ರಮ್ಮ ನಂಗ್ಯಾವ ತೊಂದ್ರೇನೂ ಇಲ್ಲ ಎಂದು ಬಿಟ್ಟಿದ್ದರು. ಪಪ್ಪ ಯಾರವರು? ಮಾರ್ನಿಂಗ್ ಬಂದಿದ್ನಲ್ಲ ಎಂದು ಯೂನಿಫಾರ್ಮ್ ಹಾಕಿ ಮಗಳನ್ನು ಶಾಲೆಗೆ ಕಳುಹಿಸಲು ಬ್ಯಾಗ್ ರೆಡಿ ಮಾಡುತ್ತಿದ್ದ ನಟರಾಜನನ್ನ ಕೀರ್ತಿಯು ಕೇಳಿದಳು. ಅವಳನ್ನ ರೆಡಿ ಮಾಡುವುದು ಯಾವಾಗ್ಲೂ ಅಪ್ಪನೇ. ಹುಟ್ಟಿದಾಗಿನಿಂದ ಅಪ್ಪನ ಮುದ್ದು ಕೂಸಾಗಿರುವ ಕೀರ್ತಿಗೆ ಅಮ್ಮನ ಲಾಲಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಎಲ್ಲಾದ್ರೂ ಹೋಗುವಾಗ ಅಪ್ಪ ಅವಳನ್ನ ರೆಡಿ ಮಾಡುವುದು. ನಟರಾಜ್ ಅಮ್ಮ ನನಗಿಂತ ಚೆನ್ನಾಗಿ ಡ್ರೆಸ್ ಮಾಡಿಸುತ್ತಾಳೆ, ಹೇರ್ ಸ್ಟೈಲ್ ಮಾಡುತ್ತಾಳೆ, ನಿನಗೆ ಎಂದರೂ ಅವಳು ಕೇಳುವುದಿಲ್ಲ, ಮಮ್ಮಿಗೇನು ತಿಳಿಯುವುದಿಲ್ಲ ಎಂದು ಜಡ್ಜ್ಮೆಂಟ್ ಕೊಡುತ್ತಾಳೆ. ನಟರಾಜ್ ಮಗಳ ತಮಾಷೆಯನ್ನ ಮುಂದುವರಿಸಿ ಹೋದರೆ ವಿಶಾಖ ಅವಳು ನೀವು ಚೆನ್ನಾಗಿಲ್ಲ ಅಂದ್ಲು ಎಂದು ಜೋರಾಗಿ ನಕ್ಕು ನಟರಾಜನನ್ನೇ ತಮಾಷೆ ಮಾಡುತ್ತಾಳೆ. ಅಷ್ಟೊತ್ತಿಗೆ ಕೀರ್ತಿ ಶಾಲೆಗೆ ಹೋಗಲು ರೆಡಿ ಮತ್ತು ಅಪ್ಪ ಅಮ್ಮನ ತಮಾಷೆ ಆಟವನ್ನು ಕಂಡು ನಗುತ್ತಿರುತ್ತಾಳೆ. ಇದು ಸಾಮಾನ್ಯವಾಗಿ ನಿತ್ಯವೂ ನಡೆಯುವ ತಮಾಷೆ. ಆದರೆ ಇಂದು ಈ ತಮಾಷೆಗಳಿರಲಿಲ್ಲ. ಕಾರಣ ಬೆಳಿಗ್ಗೆ ಬೆಳಿಗ್ಗೆ ಮನೆ ಬಾಡಿಗೆ ಕೇಳಿಕೊಂಡು ಬಂದ 20ರ ಹರೆಯದ ಕಾಲೇಜ್ ವಿದ್ಯಾರ್ಥಿ ವಿಶಾಖ ಹಾಲು ತರಲು ಹೋದ ಬೆನ್ನಲ್ಲೇ ಬಾಡಿಗೆ ಕೇಳಿಕೊಂಡು ಬಂದಿದ್ದ. ಸುಮಿತ್ರಮ್ಮನಿಗೆ ಬೆಳಿಗ್ಗೆ ಬೆಳಿಗ್ಗೆ ಬಾಡಿಗೆ ಕೇಳಿಕೊಂಡು ಬಂದ ಯುವಕರನ್ನ ಕಂಡು ಒಂದು ರೀತಿ ಸಿಟ್ಟು. ಇನ್ನು ಸರಿಯಾಗಿ ಎದ್ದಿಲ್ಲ, ಏನಿಲ್ಲ, ಆಗಲೇ ಬಂದಲ್ಲ ಈ ಹುಡುಗ ಎಂದು ಗೊಣಗುತ್ತಲೇ ಅವನೊಡನೆ ಮೃದುವಾಗಿ ಮಾತನಾಡಿದರು. ಏನಪ್ಪ ಇಷ್ಟು ಬೇಗ ಬರ್ತೀಯಲ್ಲಪ್ಪ, ಆಮೇಲೆ ಬರೋದಲ್ವಾ ಎಂದು ಸುಮಿತ್ರಮ್ಮ ಬಂದವರು ಬಾಡಿಗೆ ಕೇಳಿಕೊಂಡೇ ಬಂದಿರಬಹುದು ಎಂದು ಊಹಿಸಿಕೊಂಡು ಕೇಳಿದರು. ಅಲ್ಲಮ್ಮ, ಅದು ನಂಗೆ ಆಮೇಲೆ ಕಾಲೇಜ್ ಹೋಗ್ಬೇಕು, ಬರೋದು ರಾತ್ರಿ ಆಗುತ್ತೆ, ಅದಕ್ಕೆ ಹೀಗ್ಲೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಸಮಜಾಯಿಸಿ ನೀಡಿದ. ಏನ್ ಕೇಳ್ಕೊಂಡು ಹೋಗೋದು? ಬಾಡಿಗೆಗೆ ಟೂಲೆಟ್ ಅಂತ ಬೋರ್ಡ್ ಇದೆಯಲ್ಲ ಅಲ್ಲಿ ಎಂದು ಗೇಟನ್ನ ತೋರಿಸುತ್ತಾ ಹೇಳಿದ ಅವನು. ಸುಮಿತ್ರಮ್ಮನ ಊಹೆ ನಿಜವಾಗಿತ್ತು. ಇದರಿಂದ ಸಣ್ಣ ಖುಷಿಯೂ ಆಯ್ತು, ಬಾಡಿಗೆಗೊಬ್ಬ ಸಿಕ್ಕಿದರೆಂದು. ಆದರೆ ಬಂದವರು ಬ್ಯಾಚುಲರ್, ಇಂತಹ ವಿಷಯದಲ್ಲಿ ನಟರಾಜನೇ ಸರಿ ಎಂದು ಅದನ್ನೇ ಅವನಿಗೆ ಹೇಳಿದರು. ನೋಡಪ್ಪ, ಇದು ಸಂಸ್ಥಾರಸ್ಥರು ಇರೋ ಮನೆ, ಇಲ್ಲಿ ಬ್ಯಾಚುಲರ್ಸ್ಗೆ ಕೊಡೋದು ಕಷ್ಟ, ನೀನು ಬೇಕಿದ್ರೆ ಮನೆ ನೋಡು, ಆಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ. ಅಷ್ಟರಲ್ಲಿ ವಿಶಾಖ ಹಾಲ್ನೊಂದಿಗೆ ಬಂದಿದ್ದಾಳು. ಯಾರು ನೀವು? ಇಷ್ಟು ಬೆಳಿಗ್ಗೆ ಏನು ಕೆಲಸ ನಿಮ್ಗೆ? ಸುಮಿತ್ರಮ್ಮ ಬಾಡಿಗೆಗೆ ಬಂದವನೆಂದು ಹೇಳಿದರು. ಮನೆ ಬಾಡಿಗೆಗೆ ಕೇಳ್ಕೊಂಡು ಬಂದಿದ್ದಾನೆ, ಕಾಲೇಜ್ ಓದೋ ಹುಡುಗ. ವಿಶಾಖಗೆ ಈಗ ಮನೆ ಬಾಡಿಗೆಗಿಂತ ಮಗಳು ಮತ್ತು ಗಂಡನನ್ನ ತಯಾರಿ ಮಾಡುವುದು ಮುಖ್ಯವಾಗಿತ್ತು. ನೋಡಿ, ಇಷ್ಟು ಬೆಳಿಗ್ಗೆ ಬಂದ್ರೆ ಮನೆ ತೋರ್ಸೋಕ್ಕಾಗಲ್ಲ, ಸಂಜೆ ಬನ್ನಿ, ಇಲ್ಲ ಮಧ್ಯಾಹ್ನ ಯಾವಾಗಾದ್ರೂ ಬನ್ನಿ ಎಂದು ಕಳುಹಿಸಿದಳು, ಯತ್ನಿಸಿದಳು. ಆದ್ರೆ ಆತ ಸುಮಿತ್ರಮ್ಮನಿಗೆ ಹೇಳಿದ್ದನ್ನೇ ಹೇಳಿದ. ಸರಿ, ರಾತ್ರಿ ಆದ್ರೆ ರಾತ್ರಿ ಆಗ್ಲೇ ಬನ್ನಿ ಎಂದು ಕಳುಹಿಸಿ ಬಿಟ್ಟಳು. ಅವಳಿಗೆ ಬ್ಯಾಚುಲರ್ಗಳಿಗೆ ಬಾಡಿಗೆ ಕೊಡುವುದು ಇಷ್ಟವಿರಲಿಲ್ಲ. ಅದನ್ನೇ ಅನಂತರ ಗಂಡನ ಬಳಿ ಹೇಳಿದಳು. ನಟರಾಜ್ ಮಗಳನ್ನ ರೆಡಿ ಮಾಡುತ್ತಾ ಎಲ್ಲವನ್ನೂ ಕೇಳಿ ಆಲೋಚಿಸುತ್ತಿದ್ದ. ಅವನೊಬ್ಬನೇ ಅಂತ ಅಥವಾ ಅವನ ಜೊತೆ ಅವನ ಫ್ರೆಂಡ್ಸ್ ಯಾರಾದ್ರೂ ಬರ್ತಾರಾ ಎಂದು ಮಗಳ ಬ್ಯಾಗ್ ಅನ್ನ ಅವಳ ಬೆನ್ನಿಗೆ ಹಾಕಿ ಕೇಳಿದ. ನಾನು ಸರಿಯಾಗಿ ಕೇಳಿಲ್ಲ, ಅತ್ತೆ ಮಾತನಾಡ್ತಿದ್ರು, ನಾನು ರಾತ್ರಿ ಬನ್ನಿ ಅಂದು ಕಳಿಸಿದೆ ಎಂದವಳು ಟಿಫಿನ್ ಬಾಕ್ಸ್ ತರಲು ಹೋದಳು. ಹಾಲ್ನಲ್ಲಿ ಟಿವಿ ಆನ್ ಮಾಡುತ್ತಿದ್ದ ಸುಮಿತ್ರಮ್ಮ ಇವರ ಮಾತುಗಳನ್ನ ಕೇಳಿಸಿಕೊಂಡು ನೋಡಿದ್ರೆ ಪಾಪದವನ ತರ ಕಾಣ್ತಾನೆ, ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದ, ಆದ್ರೆ ಕಾಲೇಜ್ ಹುಡುಗ, ಹೇಗೋ ಏನು, ನನ್ನ ಕೇಳಿದ್ರೆ ಕೊಡು ಅಂತೇನೆ ಎಂದು ಮಗನಿಗೆ ಹೇಳಿದರು. ಅಪ್ಪ ಎಂದು ಇಷ್ಟು ಹೊತ್ತು ಸುಮ್ಮನೆ ಅಪ್ಪನ ತೋಡುಗಳಲ್ಲಿ ಕೂತಿದ್ದ ಕೀರ್ತಿ ಮಾತು ಶುರು ಮಾಡಿದಳು. ಏನಮ್ಮ ಕೇಳಿದ ನಟರಾಜ್. ನಂಗೆ ಸ್ಕೂಲ್ಗೆ ಲೇಟ್ ಆಗಿದೆ, ಬೇಗ ಎಂದು ರಾಗ ಹೇಳಿದಳು. ಆಯ್ತು, ಹೋಗೋಣ ಹೋಗೋಣ ರೆಡಿ ಎಂದು ಮಗಳಿಗೊಂದು ಸಿಹಿ ಮುತ್ತು ನೀಡಿ ಮಗಳನ್ನ ಕರೆದುಕೊಂಡು ಹೊರಟ. ವಿಶಾಖ ಓಡಿ ಬಂದು ಗಂಡನಿಗೆ ಟಿಫಿನ್ ಬಾಕ್ಸ್ ಕೊಟ್ಟಳು. ನಂಗೆ ತಟ್ಟನೆ ಪುಟ್ಟ ನಾಲಿಗೆಯಿಂದ ಬಂದಿತ್ತು, ನಿಂಗಿಲ್ಲ ಹೋಗು ಎಂದು ಸಿಟ್ಟು ತೋರಿಸಿ ಮುಖ ತಿರುಗಿಸಿ ನಿಂತಳು. ಅಮ್ಮನ ಕೋಪವನ್ನ ಸಹಿಸಲಾಗದು ಕೀರ್ತಿಯಿಂದ. ಮಮ್ಮಿ ಮಮ್ಮಿ ಪ್ಲೀಸ್, ಅಳುದನಿಯನ್ನೇ ಗೋಗರೆದಳು. ನಟರಾಜ್, ಯಾಕೆ ಪಾಪ ಚಿಕ್ಕ ಮಗುನ ಗೋಳ್ಕೊಯ್ತೀಯ, ಅವಳ ತಿಂಡಿನ ಕೊಟ್ಟು ಕಳಿಸ್ಬಾರ್ದಾ ಎಂದು ಮಗಳ ಪರವಾಗಿ ಮಾತನಾಡಿದ. ಆಗ ಓರೆಗಣ್ಣಲ್ಲಿ ಒಮ್ಮೆ ಇಬ್ಬರು ನೋಡಿದಳು. ಅಪ್ಪ ಮಗಳು ಸೇರಿಕೊಂಡು ಹಾಗೆ ಮಾಡುವ ಹೀಗೆ ಮಾಡುವ ಎಂದು ತಂತ್ರ ಮಾಡುತ್ತಿದ್ದರು. ಇಬ್ಬರ ಆಟ ನೋಡಿದ ಅವಳ ತುಟಿಯಂಚಲಿ ಸಣ್ಣ ನಗುವಿತ್ತು. ಆದರೆ ಅವರಿಗೆ ತೋರಿಸಲಿಲ್ಲ. ಹಾಗೆಯೇ ಸಿಟ್ಟು ಮಾಡಿಕೊಂಡು ನಿಂತಳು. ಏನು ಮಾಡುವುದು? ಕೀರ್ತಿಯದು ಚುರುಕು ಗಣ್ಣು, ಸಿಗುವ ಅರ್ಧ ಕ್ಷಣದಲ್ಲಿ ಎಲ್ಲವನ್ನು ಕ್ಯಾಚ್ ಮಾಡುತ್ತಾಳೆ. ಈಗಲೂ ಹಾಗೆಯೇ ಆಯ್ತು. ನಟರಾಜ್ ಮಗಳ ಮುಂದೆ ವಿಶಾಖಳ ಕೆನ್ನೆಗೊಂದು ಮುತ್ತು ಕೊಟ್ಟ. ಕೀರ್ತಿ ಗೆಲುವಿನ ಚಪ್ಪಾಳೆ ಬಾರಿಸಿದ್ದಳು. ನಿನಗೆ ಬುದ್ಧಿನೇ ಇಲ್ಲ ಎಂದು ಗಂಡನಿಗೆ ಸಣ್ಣ ನಾಚಿಕೆಯಿಂದ ಬೈಯುತ್ತಾ ಮಗಳನ್ನೆತ್ತಿಕೊಂಡವಳು ತಗೋ ನಿನ್ನ ತಿಂಡಿ ಎಂದು ಅವಳ ಗುಳಿ ಕೆನ್ನೆಗಳಿಗೆ ಸಿಹಿಮುತ್ತು ನೀಡಿ ಇಬ್ಬರನ್ನು ಕಳುಹಿಸಿ ಒಳ ಬಂದಳು. ಸುಮಿತ್ರಮ್ಮ ಸ್ನಾನಕ್ಕೆ ಹೋಗಿದ್ದಳು.
ಗಂಟೆ 8:15 ಆಗಿತ್ತು. ಒಮ್ಮೆ ಶ್ಯಾಮ್ ಸುಂದರ್ ರಾವ್ ಲಿಸ್ಟ್ ಹಾಕಿದ್ದಾರಾ ನೋಡಲೇ ಎಂದು ಆಲೋಚಿಸಿದಳು. ಲಿಸ್ಟ್ ಎಷ್ಟೊತ್ತಿಗೆ ಹಾಕ್ತಾನೋ ಏನು. ತಕ್ಷಣವೇ ಬೇಡ, ಆಮೇಲೆ ನೋಡೋಣ, ಮೊದಲು ಮಧ್ಯಾಹ್ನದ ಅಡುಗೆ ಮಾಡಿ ಮುಗಿಸೋಣ ಎಂದು ಅಡುಗೆ ಮನೆಗೆ ನಡೆದಳು. ಹೊರಗೆ ಬರುವಾಗ 10 ಗಂಟೆ ಆಗಿತ್ತು. ಸಮಯ ಹೋಗಿದ್ದೆ ಅವಳಿಗೆ ತಿಳಿಯಲಿಲ್ಲ. ಸುಮಿತ್ರಮ್ಮ ಹೊರಗೆ ಪಕ್ಕದ ಮನೆಯ ಹೆಂಗಸಿನೊಂದಿಗೆ ಬೆಳಿಗ್ಗೆ ಬಂದ ಬಾಡಿಗೆಯವನ ಕುರಿತಾಗಿ ಮಾತನಾಡುತ್ತಿದ್ದಳು. ಅತ್ತೆ, ನಾನು ಸ್ನಾನಕ್ಕೆ ಹೋಗಿರ್ತೇನೆ, ಯಾರಾದ್ರೂ ಬಾಡಿಗೆಗೆ ಕೇಳ್ಕೊಂಡು ಬಂದ್ರೆ 11 ಗಂಟೆಗೆ ಬರ್ಲಿಕ್ಕೆ ಹೇಳಿ ಎಂದು ಕೂಗಿ ಹೇಳಿ ಸ್ನಾನಕ್ಕೆ ನಡೆದಳು. ನಿಮ್ಮ ಸೊಸೆ ಹೇಳೋದು ಸರಿಯಾಗೇ ಇದೆ. ಬ್ಯಾಚುಲರ್ಸ್ ಅನ್ನೆಲ್ಲ ನಮ್ಮಂತ ಸಂಸಾರಸ್ಥ ನಡುವೆ ಇಟ್ಕೊಳ್ಬಾರ್ದು. ಅವರ ಸ್ವಭಾವ ಹೇಗೋ ಏನು, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಆಮೇಲೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಮ ಮೇಲೆ ಬರುತ್ತೆ ಎಂದು ಆ ಹೆಂಗಸು ವಿಶಾಖಳ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳುತ್ತಿದ್ದಳು. ವಿಶಾಖಳ ನಿರ್ಧಾರಗಳೇ ಹಾಗೆ ಸರಿಯಾಗಿರುತ್ತವೆ. ಇದು ಸುಮಿತ್ರ ಮನೆಗೂ ಗೊತ್ತಿರುವ ವಿಷಯವೇ. ಆದರೆ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆ ಮತ್ತು ಅವನ ಮುಗ್ಧ ಮುಖ ಬಾಡಿಗೆ ಕೊಡುವ ಎಂದಿತ್ತು. ನಂಗೂ ಗೊತ್ತಿದೆ, ಆದ್ರೇನು ಮಾಡೋದು, ಮನೆ ಸಮಸ್ಯೆಗೆ ಪರಿಹಾರ ಅದೊಂದೇ ಅಲ್ವಾ ಎಂದು ಸುಮಿತ್ರಮ್ಮ ಮನೆಯ ಪರಿಸ್ಥಿತಿ ಮುಂದಿಟ್ಟರು. ನಿಮ್ಮ ಸೊಸೆ ಓದಿದ್ದಾಳೆ, ಅವಳಿಗೆ ಕೆಲಸ ಸಿಗುತ್ತೆ, ಮನೆ ಬಾಡಿಗೆಗೆ ಕೊಡುವುದೊಂದೇ ಪರಿಹಾರ ಅಲ್ಲ ಎಂದವಳು ನಂಗ್ಸೆಲ್ಲ ಇದೆ ಎಂದು ಅವಳ ಮನೆಗೆ ಹೋದಳು. ಸುಮಿತ್ರಮ್ಮ ಮನೆಯೊಳಗೆ ಹೋಗಲೆಂದು ತಿರುಗಿದರು. ಅಮ್ಮ, ಯಾರೋ ಕರೆದ ಹಾಗಾಯ್ತು. ಸುಮಿತ್ರಮ್ಮನಿಗೆ ತಿರುಗಿ ನೋಡಿದರೆ ಬೆಳಿಗ್ಗೆ ಬಂದ ಯುವಕನೇ. ಏನಪ್ಪಾ, ಕಾಲೇಜ್ ಮುಗಿತಾ, ರಾತ್ರಿ ಆಗುತ್ತೆ ಅಂದಿದ್ಯಲ್ಲ ಎಂದು ಅವನನ್ನ ಕಂಡು ಕೇಳಿದರು. ಆ, ಲೆಕ್ಚರರ್ಸ್ ಬಂದಿರ್ಲಿಲ್ಲ, ಹಾಗಾಗಿ ಬೇಗ ಬಿಟ್ರು ಎಂದವನು. ಈಗ ಮನೆ ನೋಡ್ಬೋದಾ ಎಂದು ಕೇಳಿದ. ವಿಶಾಖ ಸ್ನಾನಕ್ಕೆ ಹೋದವಳು ಇನ್ನೂ ವಾಪಸ್ ಆಗಿರಲಿಲ್ಲ. ಸ್ವಲ್ಪ ಹೊತ್ತು ಕಾಯ್ತೀಯ, ನನ್ನ ಸೊಸೆ ಬರ್ಬೇಕು, ನನ್ನ ಹತ್ರ ನಡೆಯೋಕ್ಕಾಗಲ್ಲ ಎಂದು ಅವನನ್ನ ವಿಚಾರಿಸಿಕೊಳ್ಳಲು ಶುರು ಮಾಡಿದರು. ಅಂದ ಹಾಗೆ ನಿನ್ನ ಹೆಸರೇನು, ಏನು ಓದ್ತಿದ್ದೀಯಾ? ಸತ್ಯಜಿತ್, BE ಓದುತ್ತಿದ್ದೀನಿ ಅಮ್ಮ ಎಂದು ಸೊಸೆ ಕಿರುಚಿಕೊಂಡಿದ್ದನ್ನ ಕೇಳಿಸಿಕೊಂಡ ಸುಮಿತ್ರಮ್ಮ ಬೇಗ ನಡೆಯಲಾಗದಿದ್ದರು. ಆದಷ್ಟು ಬೇಗ ಬೇಗ ಹೆಜ್ಜೆ ಹಾಕಿ ಅವಳ ರೂಮಿಗೆ ಬಂದವರು ತಮ್ಮೊಳಗೆ ನಕ್ಕು ಹಾಗೆಯೇ ರೂಮ್ಗೆ ನಡೆದರು. ನಟರಾಜ್ ಇಂದಿನಿಂದ ಅವಳನ್ನ ಬಳಸಿದ್ದ. ವಿಶಾಖ ಅವನಲ್ಲಿ ಕರಗುತ್ತಿದ್ದಳು. ತೂ ದೂರ ಹೋಗು, ಅತ್ತೆ ಇದ್ದಾರೆ ಎಂದು ಹೇಳಿದರು. ಧ್ವನಿಯಲ್ಲಿ ಹತ್ತಿರ ಬಾ ಎಂದೇ ಇತ್ತು. ಅಮ್ಮ ಇದ್ರೆ ಏನೂ ಆಗಲ್ಲ, ನೋಡ್ಕೊಂಡು ಅವಳ ಪಾಡಿಗೆ ಅವಳು ಹೊರಟು ಹೋಗ್ತಾಳೆ ಎನ್ನುತ್ತಾ ಅವಳ ಕಿವಿಗೆ ಮುತ್ತನಿಟ್ಟ. ಬಿಡಿ ನೀವು, ಹಗಲಿಗೆಲ್ಲ ಏನಿದು ಎಂದು ಮೇಲುದನಿಯಲ್ಲಿ ಹೇಳುತ್ತಾಳೆ. ಅವನ ತೋಳುಗಳಿಂದ ಹೊರಬರಲು ಯತ್ನಿಸಿದಳು. ಆದರೆ ನಟರಾಜ್ ವಿಶಾಖಳನ್ನ ತನ್ನತ್ತ ಬರಸೆಳೆದುಕೊಂಡು ಅವಳ ಕೊರಳಿಗೆ ಚುಂಬಿಸಿದ. ಇನ್ನಷ್ಟು ಕರಗಿದಳು. ಏನಿದೆಲ್ಲ, ಡ್ಯೂಟಿಗೆ ಹೋಗಲ್ವಾ? ಮತ್ತೆ ಮೇಲುದನಿ, ನೀನೇನು ಹೇಳ್ದೆ, ಏನು ಎಂದು ಏನು ಗೊತ್ತಿಲ್ಲದವಳಂತೆ ಕೇಳಿದಳು. ನಟರಾಜ್ ತನ್ನ ತುಟಿಗಳನ್ನ ಅವಳಿಗೆ ಸೇರಿಸಲು ಮುಂದಾಗುತ್ತಿದ್ದ. ಅಷ್ಟರಲ್ಲಿ ವಿಶಾಖ ಕೈ ಅಡ್ಡಬಿಟ್ಟು, ಮೊದ್ಲು ಏನು ಅಂತ ಸರಿಯಾಗಿ ಹೇಳು, ಆಮೇಲೆ ಬಾಕಿ ಎಂದು ತಾಕೀತು ಮಾಡಿದಳು. ನಟರಾಜ್ ಅವಳ ಕೈಗಳನ್ನೇ ಚುಂಬಿಸುತ್ತಾ, ಆಗ ಏನು ಮೆಸೇಜ್ ಮಾಡಿದ್ದೆ ಮರ್ತೋಯ್ತಾ ಎನ್ನುತ್ತಿದ್ದ. ವಿಶಾಖ ಥಟ್ಟನೆ ಅವನಿಂದ ತಪ್ಪಿಸಿಕೊಂಡು ಮಂಚದಲ್ಲಿ ಕುಳಿತು, ಹೌದಲ್ವಾ, ಶ್ಯಾಮ್ ಸುಂದರ್ ರಾವ್ ನನ್ನ ಸೆಲೆಕ್ಟ್ ಮಾಡಿದ್ದಾನೆ, ನಾಳೆ ಬನ್ನಿ ಜಾಯ್ನಿಂಗ್ ಲೆಟರ್ ಕೊಡ್ತೇನೆ ಅಂತ ಹೇಳ್ದ. ಅತ್ತೆಗೆ ಹೇಳಲೇ ಇಲ್ಲ ಎಂದು ತಲೆ ಮೇಯಿ ಎಲೆ ಕೈ ಹೊತ್ತಳು. ಅಮ್ಮಂಗೆ ಆಮೇಲೆ ಹೇಳು, ಮೊದಲು ನಂಗೆ ಪಾರ್ಟಿ ಕೊಡು ಎನ್ನುತ್ತಾ ಅವಳನ್ನು ಮಂಚದಲ್ಲಿ ಮಲಗಿಸಿದ. ವಿಶಾಖಗೆ ಗಂಡನ ಮಾತಿನ ಅರ್ಥವೇನೆಂದು ತಿಳಿದು ಹೋಯಿತು. ನೀವ್ಯಾನಾಗ್ಲೂ ಹೀಗೆ, ಯಾವಾಗ ಏನು ಅನ್ನೋದೇ ಗೊತ್ತಿಲ್ಲ ಎಂದು ಸಿಡಿಯುತ್ತಾ ಎದ್ದು ಕುಳಿತಳು. ಅವಳಿಗೆ ಈಗ ಆಫೀಸ್ ಬಾಯ್ ಬಲು ಹೇಳಿದ ಮಾತು ನೆನಪಾಗಿತ್ತು. ಸಣ್ಣದೊಂದು ಚಿಂತೆ ಆ ಕ್ಷಣ ಶುರುವಾಯಿತು. ಮತ್ತೇನಾಯ್ತು, ನಿಂಗೆ ಕೆಲಸ ಸಿಕ್ತು, ಇನ್ನು ಸಂಬಳ ಸಾಕಾಗಲ್ಲ ಅನ್ನೋ ಮಾತು ಬರೋದಿಲ್ಲ, ಮನೆ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ, ಆ ಕಾಲೇಜ್ ಹುಡುಗಂಗೆ ಬಾಡಿಗೆ ಕೊಡದೆ ಇದ್ರೆ ಆಯ್ತು, ನಿನ್ನ ಹೆದರಿಕೆಯನ್ನು ಮಾಯ ಆಗುತ್ತೆ ಎಂದು ಸರಳವಾಗಿ ಎಲ್ಲ ಸಮಸ್ಯೆಗಳ ಪರಿಹಾರ ಹುಡುಕಿದವನು. ನೋಡು, ನಮ್ಮೆಲ್ಲ ಸಮಸ್ಯೆ ಸಾಲ್ವ್ ಆಗೋಯ್ತು ಎಂದು ಮತ್ತೆ ಅವಳನ್ನ ಚುಂಬಿಸಲಾರಂಭಿಸಿದ. ಅದು ಹಾಗಲ್ಲ, ಆ ಆಫೀಸಿನವನು ಶ್ಯಾಮ್ ಸುಂದರ್ ರಾವ್ ಬಗ್ಗೆ ಏನೇನೋ ಹೇಳಿದ್ದ ಎಂದು ರಾಗ ತೆಗೆದಳಾದರೂ ಗಂಡನ ಬಯಕೆಯನ್ನ ಈಡೇರಿಸುವ ಮನಸ್ಸು ಅವಳದ್ದಾಗಿತ್ತು. ಒಂದಾದಳು ಗಂಡನೊಟ್ಟಿಗೆ. ನಂಗೆ ಅದೇ ಭಯ ಎಂದು ಗಂಟೆಗಳ ನಂತರ ಗಂಡನ ಎದೆಯಲ್ಲಿ ತಲೆ ಇಟ್ಟುಕೊಂಡು ಹೇಳಿದಳು. ಭಯ ಯಾಕೆ, ಅವಳ್ಯಾಕೆ ಬಿಟ್ಟು ಹೋದ್ಲು, ಏನು ನಿಜವಾದ ವಿಷಯ ನಿಂಗೊತ್ತಾ? ಇಲ್ಲ ತಾನೆ, ಒಂದು ವೇಳೆ ನಿಂಗೆ ಟಾರ್ಚರ್ ಕೊಟ್ರೆ ನಂಗೆ ಹೇಳು, ನಾನು ಬಂದು ಆ ಮುದುಕನನ್ನ ನೋಡ್ಕೊಳ್ತೇನೆ. ನಂಗೊತ್ತು ನೀನು ನೋಡ್ಕೊಳ್ಳೋದು, ಸುಮ್ಮನೆ ಇರು ಎಂದು ಅವನ ಕೆನ್ನೆ ತಟ್ಟಿದ ವಿಶಾಖ, ನಾನು ಹೇಳಿದ್ದು ಆಗಲ್ಲ, ಒಂದು ವೇಳೆ ಸಿಟ್ಟಿಂದ ಏನಾದ್ರೂ ನನ್ನ ಕೆಲಸದಿಂದ ತೆಗ್ದಾಕಿದ್ರೆ ಅಂತ ಎಂದು ಭಯ ಹೇಳಿದಳು. ಹಾಗೇನೂ ಆಗಲ್ಲ, ಎಲ್ರಿಗೂ ಗೊತ್ತಿರೋದು ಅಷ್ಟರಲ್ಲೇ ಇದೆ, ನೀನು ಸುಮ್ಮನೆ ಇಲ್ದೇ ಇರೋ ಹೆದರಿಕೆಯನ್ನೆಲ್ಲ ತಲೆಗೆ ಹಾಕೊಳ್ತೀಯ ಎನ್ನುತ್ತಾ ಮತ್ತೆ ಅವಳ ಕೊರಳನ್ನ ಚುಂಬಿಸಲಾರಂಭಿಸಿದ. ಗಂಟೆ ವಿಶಾಖಳನ್ನ ಬಡಿದೆಬ್ಬಿಸಿತು. ನೋಡು, 1 ಗಂಟೆ ಆಯ್ತು, ಕೀರ್ತಿ ಕಾಯ್ತಿರ್ತಾಳೆ, ಹೋಗಿ ಕರ್ಕೊಂಡು ಬರ್ಬೇಕು ಎಂದು ಬಡಬಡನೆ ತನ್ನ ಸೀರೆ ಹಾಗೂ ಕೂದಲನ್ನು ಸರಿ ಮಾಡಿಕೊಂಡ ವಿಶಾಖ ರೂಮಿನ ಬಾಗಿಲು ಹಾಕಿ ಹೊರಬಂದಳು. ಸುಮಿತ್ರಮ್ಮ ಮೊಮ್ಮಗಳ ಜೊತೆ ಮನೆ ಪ್ರವೇಶಿಸುತ್ತಿದ್ದಳು. ಅಜ್ಜಿ ಮತ್ತು ಮೊಮ್ಮಗಳ ನಡುವೆ ಕಥೆಯು ಜೋರಾಗಿ ನಡೆಯುತ್ತಿತ್ತು. ಅತ್ತೆ, ನೀವು ಹೋಗ್ಕೋದ್ರಿ,
ನಾನು ಕರ್ಕೊಂಡ್ ಬರ್ತಿದ್ನಲ್ವಾ ಎಂದು ವಿಶಾಖ ಕಂಡ ತಕ್ಷಣ ಅಸಮಾಧಾನದಿಂದ ಕೇಳಿದಳು. ಮೊದಲೇ ಕಾಲ್ನೋವು, ಸರಿಯಾಗಿ ಎಲ್ಲರ ಹಾಗೆ ನಡೆಯೋಕ್ಕಾಗಲ್ಲ, ಆಮೇಲೆ ವಾಹನಗಳ ಮಧ್ಯೆ ಏನಾದ್ರೂ ಅಪಾಯವಾದ್ರೆ ಎನ್ನುವ ಚಿಂತೆ ಸುಸಿಯದು. ಇದು ಸುಮಿತ್ರನಿಗೂ ಗೊತ್ತು. ನೀನು ಗಂಡನ ಜೊತೆ ಇದ್ದೆ, ಯಾಕೆ ನಿಮಗೆ ತೊಂದರೆ ಕೊಡೋದು ಅಂತ ನಾನೇ ಆಟೋದಲ್ಲಿ ಹೋಗ್ ಬಂದೆ ಎಂದು ಸುಸಿಗೆ ಹೇಳಿ, ಕೀರ್ತಿ ಬಾ, ನಾನಿಂಗೆ ಏನೋ ಹೊಸ ವಿಷಯ ಹೇಳ್ಬೇಕು ಎಂದು ಎತ್ತಿಕೊಂಡು ತಮ್ಮ ಕೋಣೆಗೆ ಹೋದರು. ಅವರ ಕಣ್ಣಿಗೆ ಸುಸಿಯ ಕಣ್ಣುಗಳಲ್ಲಿದ್ದ ತೃಪ್ತಿ ಬಿದ್ದಿತ್ತು. ಏನಜ್ಜಿ, ನಿಜಾನ? ಯಾವಾಗ ಎಂದು ಕೀರ್ತಿ ಅಜ್ಜಿಗೆ ಹೇಳುತ್ತಿದ್ದಳು. ಇನ್ನು ಸುಮಾರು ತಿಂಗಳು ಆಗ್ಬೇಕು, ಆಮೇಲೆ ನಿಂಗೆ ತಮ್ಮ ಬರ್ತಾನೆ ಎಂದು ಸುಮಿತ್ರಮ್ಮ ಮೊಮ್ಮಗಳಲ್ಲಿ ಆಸೆಗಳನ್ನ ಹುಟ್ಟು ಹಾಕುತ್ತಿದ್ದರು. ಇದು ಕೋಣೆಯಲ್ಲಿ ಮಲಗಿಕೊಂಡೆ ಕೇಳಿಸಿಕೊಂಡ ವಿಶಾಖ, ಎಲ್ಲ ನಿನ್ನ ಹುಚ್ಚು ಆಸೆ ಪರಿಣಾಮ. ನಾಳೆ ಕೀರ್ತಿ ಯಾವಾಗ ತಮ್ಮ ಬರ್ತಾನೆ ಅಂತ ಕೇಳೋಕೆ ಶುರು ಮಾಡ್ತಾಳೆ ಎನ್ನುತ್ತಲೇ ಮತ್ತೆ ನಟರಾಜನ ಎದೆಯಲ್ಲಿ ಚಿಂತೆಯಿಂದ ತಲೆ ಇಟ್ಟಳು. ಮತ್ತೊಂದು ಮಗು, ಮತ್ತೆ ಆರ್ಥಿಕ ಸಮಸ್ಯೆ. ನಟರಾಜ್ ಹೆಂಡತಿ ಚಿಂತೆಯನ್ನು ಅರ್ಥ ಮಾಡಿಕೊಂಡ. ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯ, ಮತ್ತೆ ಹಣದ ಸಮಸ್ಯೆ ಉಟ್ಕೊಳ್ಳಲ್ಲ, ಸುಮ್ಮನಿರು ಎಂದು ಅವಳ ಆನೆಯನ್ನು ಚುಂಬಿಸಿದ. ಸರಿ, ಮತ್ತೆ ಬಾಡಿಗೆ ಅವನಿಗೇನು ಹೇಳೋದು? 3 ದಿವಸದಲ್ಲಿ ಹೇಳ್ತೇವೆ ಹೇಳಿದ್ದೇನೆ, ಈಗಾಗಲೇ 2 ದಿವಸ ಕಳೆದು ಹೋಗಿದೆ. ನಟರಾಜ್ ಮೊದಲು ಹೇಳಿದ್ದನ್ನೇ ಹೇಳಿದ. ನಿಂಗೆ ಕೆಲಸ ಸಿಕ್ತಲ್ಲ, ಮತ್ತ್ಯಾಕೆ ಬಾಡಿಗೆ ಕೊಡೋದು? ಅವನತ್ರ ಹೇಳ್ಬೇಡು, ನಾವು ಬ್ಯಾಚುಲರ್ಸ್ಗೆ ಬಾಡಿಗೆ ಕೊಡೋದಿಲ್ಲ, ಮದುವೆ ಆದವರಿಗೆ ಮಾತ್ರ ಅಂತ. ವಿಶಾಖಗೆ ಸಣ್ಣ ಸಮಾಧಾನ. ಸರಿ ಎಂದು ಎದ್ದು ಊಟಕ್ಕೆ ರೆಡಿ ಮಾಡ್ತೇನೆ, ಬೇಗ ಫ್ರೆಶ್ ಆಗ್ಬಿಡಿ ಎಂದಳು. ನಟರಾಜ್ ಅವಳ ಮುಖವನ್ನೇ ನೋಡುತ್ತಾ ನೆಮ್ಮದಿಯ ನಗುವಿನೊಂದಿಗೆ ಮಲಗಿದ್ದ. ವಿಶಾಖ ಅದನ್ನು ಗಮನಿಸದೆ ಅಡುಗೆ ಮನೆಗೆ ನಡೆದಳು. ಅಜ್ಜಿ ಮೊಮ್ಮಗಳ ನಡುವೆ ಸಂಭಾಷಣೆ ನಡೆಯುತ್ತಲೇ ಇತ್ತು. ನಟರಾಜ್ 1 ನಿಮಿಷ ಬಿಟ್ಟು ಎದ್ದವನು ಪ್ಯಾಂಟ್ ಮತ್ತು ಶರ್ಟ್ ಹಾಕಿಕೊಂಡು ಗೇಟಿನ ಬಳಿ ಹೋಗಿ ತೂಗು ಹಾಕಿದ್ದ ಟೂಲೆಟ್ ಬೋರ್ಡ್ ತೆಗೆದು ಬಿಸಾಡಿದ. ಇನ್ಮೇಲೆ ಇದರ ಅವಶ್ಯಕತೆ ಇಲ್ಲ ಎನ್ನುತ್ತಾ ವಾಪಸ್ ತಿರುಗಿದ. ಯಾರೋ ಅವನ ಮನೆ ಎದುರು ಮರದ ಮರೆಯಲ್ಲಿ ನಿಂತಿದ್ದವನಿಸಿದ. ಆತನಿಗೆ ಗೇಟಿನ ಬಳಿ ನಿಂತುಕೊಂಡೆ ಯಾರು ಎಂದು ಕೇಳುತ್ತಲೇ ಸುತ್ತಲೂ ದೃಷ್ಟಿ ಹಾಯಿಸಿದ. ಯಾರೂ ಕಾಣಲಿಲ್ಲ. ಯಾವಾದ್ರೂ ಹಕ್ಕಿ ಆಗಿತ್ತೇನೋ ಎಂದುಕೊಂಡು ವಾಪಸ್ ಮನೆಯೊಳಗೆ ನಡೆದ. ಸುಮಿತ್ರಮ್ಮ ಮತ್ತು ವಿಶಾಖ ಏನಾಯಿತೆಂದು ಕೇಳಲಾರಂಭಿಸಿದರು. ನಟರಾಜ್ ಏನೆಂದು ಹೇಳಲಾರಂಭಿಸಿದ. ಆಗ ಮನೆಯ ಮುಂದುಗಡೆ ಇರುವ ಚರಂಡಿ ಒಳಗಿಂದ ಒಬ್ಬ ಮಧ್ಯವಯಸ್ಕ ಹೊರಬಂದ. ಅವನು ಕುರುಸಲು ಗಡ್ಡ ಬಿಟ್ಟಿದ್ದ, ಸ್ವಲ್ಪ ಹಳೆಯದೆನಿಸುವ ಅಂಗಿ ಮತ್ತು ಪ್ಯಾಂಟ್ ಹಾಕಿಕೊಂಡಿದ್ದ. ಅವನು ಸಾಧಾರಣ ಮೈಕಟ್ಟಿನವನಾಗಿದ್ದ. ಕಣ್ಣುಗಳು ಬೆಂಕಿನ ಕಣ್ಣುಗಳಾಗಿದ್ದವು. ಎಡಕಿವಿಗೆ ಒಂದು ಸಣ್ಣ ರಿಂಗ್ ಹಾಕಿಕೊಂಡಿದ್ದ. ಅದೆಷ್ಟು ಬೇಗ ಆಗುತ್ತಮ್ಮ, ಚಿಂತೆ ಮಾಡಬೇಡ ಎಂದು ವಿಶಾಖಳ ಮನೆಯನ್ನೇ ದಿಟ್ಟಿಸುತ್ತಾ ಮೊಬೈಲ್ನಲ್ಲಿ ಮಾತು ಶುರು ಮಾಡಿದ. ಆದಷ್ಟು ಬೇಗ ಆಗುತ್ತಮ್ಮ, ಚಿಂತೆ ಮಾಡಬೇಡ ಎಂದು ವಿಶಾಖಳ ಮನೆಯನ್ನ ದಿಟ್ಟಿಸುತ್ತಾ ಮೊಬೈಲ್ನಲ್ಲಿ ಮಾತು ಶುರು ಮಾಡಿದ. ನಂಗೆ ಕಾಯಕ್ಕಾಗಲ್ಲ, ಇನ್ನೊಂದು ವಾರ ಟೈಮ್ ಅಷ್ಟೇ, ಅಷ್ಟರೊಳಗೆ ಕೆಲಸ ಆಗ್ಬೇಕು, ಇಲ್ಲಂದ್ರೆ ಗೊತ್ತಲ್ಲ ನಾನ್ಯಾರು ಅಂತ ಎಂದು ಗುಡುಗಿದ್ದಳೊಬ್ಬಳು ಮೊಬೈಲ್ನ ಇನ್ನೊಂದು ಬದಿಯಿಂದ. 1 ವಾರ ಅಲ್ಲ, 12 ದಿವಸಕ್ಕೆ ಅಕ್ಕಿ ಪಂಜರದಲ್ಲಿರುತ್ತೆ. ಈ ಕಾಪಾಲಿ ಮತ್ತು ಕೊಟ್ಮೇಳೆ ಮುಗೀತು. ಏನು ಮುಗೀತು? ನಾನು 1 ತಿಂಗಳಿಂದ ಇದೇ ಮಾತನ್ನ ಹೇಳ್ತಿದ್ದೇನೆ. ಬರೀ ಬಾಯಲ್ಲಿ ಅಮ್ಮ ಅಂದ್ರೆ ಸಾಲದು, ಅಮ್ಮನ ಕೆಲಸನ ಅಷ್ಟೇ ಭಕ್ತಿಯಿಂದ ಮಾಡ್ಬೇಕು. ನಾನು ಹೇಳಿದ್ನಲ್ಲ, ಆ ಹುಡುಗಿ ಆಚೆ ಬರೋದೇ ಕಡಿಮೆ ಅಂತ, ಈಗೀಗ ಆಚೆ ಬರ್ತಿದ್ದಾಳೆ. ಸರಿಯಾದ ಸಮಯ ನೋಡ್ಕೊಂಡು ಬಲೆ ಹಾಕ್ತಾ ಇದ್ದೇನೆ. ಅವನೇನು ಮಾಡ್ತಿದ್ದಾನೆ ಗೊತ್ತಿಲ್ಲ, ಎಲ್ಲೋದ್ನೋ ಏನೋ ಎನ್ನುತ್ತಾ ಸುತ್ತಲ್ ನೋಡಿದ. ಅವನಿಗೆ ಬೇಕಾದವನು ಎಲ್ಲೂ ಕಾಣಲಿಲ್ಲ. ಬೇಗ ಕೆಲಸ ಮುಗಿಸ್ಬೇಕು, ಅವಳು ಸಾವು, ಇದ್ನ ಬಗ್ಗೆ ಯೋಚಿಸಿ ಕೆಲಸ ಮಾಡು ಎಂದು ಗುಡುಗಿದ ಆಕೆ ಮೊಬೈಲ್ ಕಟ್ ಮಾಡಿ ತನ್ನ ಬಾಯಲ್ಲಿ ಕೆಂಪಾಗಿದ್ದ ಕವಳವನ್ನು ತನ್ನೆದುರು ಬೇಡುತ್ತಾ ಅಸಹಾಯಕನಾಗಿ ಕುಳಿತಿದ್ದ ಒಬ್ಬ ಸನಕಲು ವೃದ್ಧನ ಮುಖಕ್ಕೆ ಒಗಿದಳು. ತೂ, ಏನ್ ಅನ್ಕೊಂಡಿದ್ದೀಯ? ಆ ಮಂಕಮ್ಮಗೆ ಮೋಸ ಮಾಡಿ ತಪ್ಪಿಸ್ಕೊಳ್ಬಹುದು ಅಂತಾನ? ಬೇಗ ನಿನ್ನ ಮೊಮ್ಮಗಂಗೆ ಹೇಳು, ಕೊಟ್ಟ ಮಾತಿನಂತೆ ನಡ್ಕೋ ಅಂತ, ಇಲ್ಲಂದ್ರೆ ನಿನ್ನ ರಕ್ತ ಕುಡಿತೇನೆ. ನಂಗೊತ್ತಿಲ್ಲ ಅವನೆಲ್ಲೋದ್ನು ಏನೋ, ಮನೆಗ್ ಬಾರ್ದೆ 1 ತಿಂಗಳಾಯ್ತು ಎಂದು ಆ ವೃದ್ಧ ಕೈ ಮುಗಿದು ಅಳುತ್ತಾ ಬೇಡಿಕೊಳ್ಳಲಾರಂಭಿಸಿದ. ಅಷ್ಟರಲ್ಲೇ ಹೇ ಎಂದು ಕಿರಿಚಿದ ಮಂಕಳಮ್ಮ ತನ್ನ ಬಲಗಾಲಿನಿಂದ ವೃದ್ಧನಿಗೆ ಒದ್ದಳು. ಶಕ್ತಿ ಇಲ್ಲದೆ ಸನಕಲಾಗಿದ್ದ ಆ ವೃದ್ಧ ಬಿದ್ದು ನರಳಲಾರಂಭಿಸಿದ. ಮಂಕಳಮ್ಮಗೆ ಕಣ್ಣೀರು ಕಂಡ್ರೆ ಆಗಲ್ಲ, ಇನ್ನೊಂದನಿ ಕಣ್ಣೀರು ಬಂದ್ರೆ ನಾಳೆ ಮಾಡೋದನ್ನ ಇವತ್ತೇ ಮಾಡ್ತೇನೆ ಎಂದು ತನ್ನ ಉಗ್ರ ಕಣ್ಣುಗಳಿಂದ ವೃದ್ಧನಿಗೆ ಎಚ್ಚರಿಸಿದ ಮಂಕಾಳಮ್ಮ, ಎಲ್ಕೊಂಡೋಗಿ ಇವನ ಮನೆಯಲ್ಲಿ ಬಿಸಾಕಿ, ಆ ನಾಯಿಗೆ ಗೊತ್ತಾಗ್ಲಿ ಮಂಕಳಮ್ಮಂಗೆ ದ್ರೋಹ ಮಾಡಿದ್ರೆ ಏನಾಗುತ್ತೆ ಅಂತ ಎಂದು ಆಜ್ಞಾಪಿಸಿದಳು. ಅವಳ ಈ ಆಜ್ಞೆಗೆ ಕಾಯುತ್ತಿದ್ದವರಂತೆ ಅವಳೆದುರು ನಿಂತಿದ್ದ ಇಬ್ಬರು ಆ ವೃದ್ಧನನ್ನ ನಿರ್ದಯವಾಗಿ ಎಳೆದುಕೊಂಡು ಹೋದರು. ಇಷ್ಟು ಹೊತ್ತು ಇವನ್ನೆಲ್ಲ ರೂಮಿನ ಕಿಟಕಿಯಿಂದ ನೋಡುತ್ತಾ ನಿಂತಿದ್ದ ಸಮುದ್ಯತ ಮಂಕಾಳಮ್ಮನ ಕ್ರೌರ್ಯ ಕಂಡು ನಡುಗಿ ಹೋದಳು. ಸತ್ಯಜಿತ್ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಯುತ್ತಿದ್ದ. ಅವನಿಗೆ ಕ್ಲಾಸುಗಳು ಬೇಗನೆ ಮುಗಿದಿದ್ದವು. ಕ್ಲಾಸ್ ಮುಗಿದ ತಕ್ಷಣವೇ ಓಡಿ ಬಂದು ನಿಂತಿದ್ದ. ಅವನ ಇಬ್ಬರು ಸ್ನೇಹಿತರು ನಿಧಾನವಾಗಿ ಬರುತ್ತಿದ್ದರು. ಇವನು ಮಾತ್ರ 15 ನಿಮಿಷಗಳಿಂದ ನಿಂತೇ ಇದ್ದ. ಲೋ ಸತ್ಯ ಎಂದು ಸ್ವಲ್ಪ ದೂರದಿಂದಲೇ ಕರೆದ ಅವನ ಒಬ್ಬ ಸ್ನೇಹಿತ ಸ್ವರಾಜ್. ಹೌದು, ನಾನು ಮೊನ್ನೆಯಿಂದ ನೋಡ್ತಿದ್ದೇನೆ, ಅವನ್ಯಾಕೆ ಕ್ಲಾಸ್ ಮುಗಿದ ತಕ್ಷಣ ಓಡೋಗ್ತಾನೆ, ಮೊದ್ಲು ಹೀಗಿರ್ಲಿಲ್ಲ ಎಂದು ಕೇಳಿದ ಇನ್ನೊಬ್ಬ ಸ್ನೇಹಿತ ವೇದಾಂತ್.
ನನ್ಗೇನ್ ಗೊತ್ತು, ನಾನು ಕೇಳಿದ್ರೆ ಏನೂ ಹೇಳಲ್ಲ. ಅವನು ರೂಮ್ಗೆ ಬರೋದೇ ರಾತ್ರಿ 8 ಗಂಟೆಗೆ ಎಂದು ಸ್ವರಾಜ್ ಇರುವ ವಿಷಯವನ್ನು ವೇದಾಂತನಿಗೆ ಹೇಳಿದಾಗ ವೇದಾಂತ್ ಅವನೆಲ್ಲಿಗೆ ಹೋಗಬಹುದು ಎಂದು ಯೋಚಿಸುತ್ತಲೇ ಬಸ್ ಸ್ಟಾಪ್ ತಲುಪಿದ. ಸ್ವರಾಜ್ಗೆ ಇದರ ಆಲೋಚನೆ ಇಲ್ಲ. ಅವನಾಯ್ತು, ಅವನ ಓದಾಯ್ತು. ಆದರೆ ವೇದಾಂತ್ ಇನ್ನೊಬ್ಬರ ಕುರಿತಾಗಿ ಸ್ವಲ್ಪ ಕಾಳಜಿ ವಹಿಸುತ್ತಾನೆ. ಸತ್ಯಜಿತ್ ಇವರು ಬಂದಿದ್ದನ್ನ ಗಮನಿಸಲಿಲ್ಲ. ರಿಸ್ಟ್ ವಾಚ್ ಅಲ್ಲಿ ಟೈಮ್ ನೋಡುತ್ತಾ ಬಸ್ ಬರುವ ದಾರಿಯನ್ನ ನೋಡುತ್ತಿದ್ದ. ಸ್ವರಾಜ್ ಸತ್ಯಜಿತ್ನ ಬೆನ್ನು ತಟ್ಟುತ್ತಾ ಮಾತು ಶುರು ಮಾಡಿದ. ಲೋ ಸತ್ಯ, ಬಸ್ ಬರೋ ಟೈಮ್ಗೆ ಬರೋದು. ನಿನ್ನಲ್ಲಿದ್ದುಕೊಂಡು ಕುಣ್ಣಾಡಿದ ತಕ್ಷಣಕ್ಕೆ ಬೇಗ ಬರೋದಿಲ್ಲ. ಅದು ನಂಗೂ ಗೊತ್ತು. ಆದ್ರೆ ಟೈಮ್ ಆಗೋದಿದ್ಯಲ್ವಲ್ಲ ಅಂತ ಎನ್ನುತ್ತಲೇ ಟೈಮ್ ನೋಡಿದ ಸತ್ಯಜಿತ್ ನಿನ್ನೆ ಇಷ್ಟೊತ್ತಿಗೆ ಬಸ್ ಬಂದಿತ್ತು ಎಂದು ವೇದಾಂತನ ಕಡೆ ತಿರುಗಿದ. ವೇದಾಂತ್ ಇವನನ್ನೇ ಪರೀಕ್ಷಾರ್ಥಕವಾದ ದೃಷ್ಟಿಯಿಂದ ನೋಡುತ್ತಿದ್ದ. ಕ್ಲಾಸಸ್ ಮುಗಿದ ನಂತರ ರೂಮ್ಗೆ ಹೋಗದೆ ಎಲ್ಲಿಗೆ ಹೋಗಬಹುದು ಎಂಬ ಪ್ರಶ್ನೆ ಅವನ ಮನದಲ್ಲಿ ನಿಲ್ಲದೆ ಓಡುತ್ತಿತ್ತು. ನೀನೇನು ನನ್ನ ಹಾಗೆ ನೋಡ್ತಿದ್ಯಾ ಎಂದು ಸತ್ಯಜಿತ್ ವೇದಾಂತನ ನೋಟ ಇಷ್ಟವಾಗದೆ ಕೇಳಿದ. ನೀನು ಮೊದಲು ಹೀಗಿರ್ಲಿಲ್ಲ, ಈಗೇನು ಹೀಗೆ ಅರ್ಜೆಂಟ್ ಕ್ಲಾಸ್ಗೆ ಬರ್ತೀಯಾ? ಅಷ್ಟೇ ಅರ್ಜೆಂಟಲ್ಲಿ ಕ್ಲಾಸಿಂದ ಓಡೋಗ್ತೀಯಾ ಯಾಕೆ? ನೇರವಾಗಿ ಬಂದಿತ್ತು ವೇದಾಂತನ ಪ್ರಶ್ನೆ. ನನ್ನ ಕೇಳಿದ್ರೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ ಇವನಿಗೆ, ಅದಕ್ಕೆ ಹೀಗಾಡ್ತಿರೋದು ಎಂದು ಸ್ವರಾಜ್ ತಮಾಷೆಯಾಗಿ ಉತ್ತರಿಸಿದ. ಸತ್ಯಜಿತ್ಗೆ ಗೆಳೆಯನ ತಮಾಷೆ ಇಷ್ಟವಾಗಲಿಲ್ಲ. ವೇದಾಂತನಿಗೆ ಸಣ್ಣ ನಗು. ಹಾಗೇನೂ ಇಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸರಿಯಿಲ್ಲ ನಾನು ಎಂದು ಸತ್ಯಜಿತ್ ತನ್ನ ಎಂದಿನ ದಾಟಿಯಲ್ಲಿಯೇ ಹೇಳಿದವನು. ಅವನ ಧ್ವನಿ ಸಣ್ಣಗೆ ನಡುಗಿತ್ತು. ಸ್ವರಾಜ್ ಮತ್ತು ವೇದಾಂತ್ ಇಬ್ಬರು ಇದನ್ನು ಗಮನಿಸಲಿಲ್ಲ. ಏನು ಸಮಸ್ಯೆ ಕೇಳಿದ ಸ್ವರಾಜ್. ಅಮ್ಮಂಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಯಾವ ಹಾಸ್ಪಿಟಲ್ ಕೇಳಿದ ವೇದಾಂತ್. ಅಷ್ಟರಲ್ಲಿ ಬನಶಂಕರಿಗೆ ಹೋಗುವ ಬಸ್ ಬಂದು ಬಿಟ್ಟಿತು. ಸತ್ಯಜಿತ್ ವೇದಾಂತನ ಪ್ರಶ್ನೆಗೆ ಉತ್ತರಿಸದೆ ಬಾಯ್ ಕಣೋ, ನಾಳೆ ಸಿಗ್ತೇನೆ ಎಂದು ವೇದಾಂತನಿಗೆ ಹೇಳಿದ ಸತ್ಯಜಿತ್, ರಾಜು ನಾನಿವತ್ತು ಲೇಟ್ ಆಗಿ ಬರ್ತೇನೆ, ನೀನು ಊಟ ಮಾಡ್ಬಿಡು ಎಂದು ಸ್ವರಾಜ್ಗೆ ಹೇಳಿ ಬಸ್ ಹತ್ತಿ ಹೊರಟು ಹೋದ. ನೋಡಿದ್ಯಾ ಕೇಳಿದ ಸ್ವರಾಜ್. ನೋಡ್ತಾ ಇದ್ದೇನೆ ಎಂದ ವೇದಾಂತ್ ತನ್ನ ಸ್ನೇಹಿತನನ್ನು ಆ ಕ್ಷಣ ಆಲೋಚನೆಗಳಿಂದ ಹೊರಹಾಕಿದರೆ. ಬಸ್ಸಿನಲ್ಲಿ ಕೊನೆಯ ಸಾಲಿಗೆ ಹೋದ ಸತ್ಯಜಿತ್ ಒಂದು ವಿಂಡೋ ಸೀಟಿನಲ್ಲಿ ಕುಳಿತ. 4:15 ಆಗಿತ್ತು. ಇನ್ನು ಕಾಲ್ ಮಾಡಿಲ್ಲ, ಯಾಕೆ ಬಾಡಿಗೆಗೆ ಕೊಡಲ್ವಾ ಎಂದು ತನ್ನೊಳಗೆ ಅಂದುಕೊಳ್ಳಲಾರಂಭಿಸಿದವನ ಕಣ್ಣುಗಳಲ್ಲಿದ್ದುದು ಇಕ್ಷಕಾಳ ಚಿತ್ರ. ನಾನಷ್ಟು ಚೆನ್ನಾಗಿ ಕೇಳ್ಕೊಂಡಿದ್ದೇನೆ. ಆ ಮನೆ ಮುದುಕಿಯಂತೂ ನನ್ನ ಮಾತೆಲ್ಲ ನೋಡಿ ಖಂಡಿತ ಒಪ್ಪಿರ್ತಾರೆ. ಅವರು ಒಪ್ಪಿದ್ಮೇಲೆ ಅವಳು ಒಪ್ಬೇಕು. ಹೀಗಿರುವಾಗ ಯಾಕೆ ಇನ್ನೂ ಕಾಲ್ ಮಾಡಿಲ್ಲ ಎಂದುಕೊಳ್ಳುತ್ತಾ ಸಣ್ಣ ಚಿಂತೆಯಿಂದ ಬ್ಯಾಗೊಳಗಿದ್ದ ಮೊಬೈಲ್ ಅನ್ನ ಜನರಲ್ ಮೋಡಿಗಿಟ್ಟ. ಇನ್ನು ವಿಶಾಖಲಿಂದ ಯಾವ ಕಾಲ್ಗಳು ಬಂದಿರಲಿಲ್ಲ. ಕಾಲ್ ಮಾಡಿ ಕೇಳಲ್ಲ ಒಮ್ಮೆ ಅಂದುಕೊಂಡ. ಬೇಡ, ಆಮೇಲೆ ಈ ಹುಡುಗ ಯಾಕಿಂಗೆ ಅಂತ ಅನುಮಾನ ಶುರು ಆಗ್ಬೋದು. ಅದಕ್ಕವಕಾಶ ಕೊಡಬಾರದು ಎಂದು ಮರುಕ್ಷಣವೇ ತನ್ನ ನಿರ್ಧಾರ ಬದಲಿಸಿದ. ಯಾವ ಕಾರಣಕ್ಕೆ ವಿಶಾಖಗೆ, ಅವಳ ಮನೆಯವರಿಗೆ ಅವನ ಮೇಲೆ ಅನುಮಾನ ಬರುವುದು ಅವನಿಗಿಷ್ಟವಿರಲಿಲ್ಲ. ಬಸ್ ಬನಶಂಕರಿ ತಲುಪಿತ್ತು. ಸತ್ಯಜಿತ್ ಬಸ್ ಇಳಿದು ಉತ್ತರಹಳ್ಳಿಯ ಕಡೆ ಹೋಗಲು ಬಸ್ಸುಗಳು ನಿಲ್ಲುವ ಪ್ಲಾಟ್ಫಾರ್ಮ್ಗೆ ಹೋದ. 2 ಬಸ್ಸುಗಳು ನಿಂತಿದ್ದವು. ಒಂದರಲ್ಲಿ ಜನ ತುಂಬಿ ಹೋಗಿದ್ದರು, ಮತ್ತೊಂದು ಸ್ವಲ್ಪ ಖಾಲಿ ಇತ್ತು. ಸತ್ಯಜಿತ್ ಖಾಲಿ ಇರುವ ಬಸ್ ಹತ್ತಲೆಂದು ಹೊರಟ. ಆಗ ಅವನ ಕಣ್ಣಿಗೆ ವಿಶಾಖ ಬಿದ್ದಳು. ವಿಶಾಖ ಮತ್ತು ನಟರಾಜ್ ಮಗಳ ಜೊತೆ ಜನ ತುಂಬಿ ಹೋಗಿದ್ದ ಬಸ್ಸಿನಲ್ಲಿ ಒಂದು ಕಡೆ ಕುಳಿತಿದ್ದರು. ಕೀರ್ತಿ ಏನೇನೋ ಕೇಳುತ್ತಿದ್ದಳು. ಅವಳ ಪ್ರಶ್ನೆಗಳಿಗೆ ಅಪ್ಪ ಅಮ್ಮ ಇಬ್ಬರು ಖುಷಿಯಿಂದಲೇ ಉತ್ತರಿಸುತ್ತಿದ್ದರು. ಸತ್ಯಜಿತ್ ವಿಶಾಖಳ ಹಾವಭಾವಗಳನ್ನು ನೋಡಿದ. ಅವಳ ಅದರಗಳು ನೋಡಿದ. ಅವನ ಆಸೆ ತುಂಬಿದ ಕಣ್ಗಳು ಅವನನ್ನು ಎಳೆದು ಜನ ತುಂಬಿದ ಬಸ್ಸಿನಲ್ಲಿ ಹತ್ತಿಸಿದವು. ಸತ್ಯಜಿತ್ ಬಸ್ ಹತ್ತಿ ಅವರಿಗೆ ಕಾಣದಂತೆ ಅವರ ಹಿಂದೆ ವಿಶಾಖಳ ಸಮೀಪ ನಿಂತ. ಮತ್ತೇನು ಕೇಳಿದ ನಟರಾಜ್. ಪಪ್ಪ, ಹಾಗಾದ್ರೆ ಮಮ್ಮಿ ನನ್ನ ಮನೆಗೆ ಕರ್ಕೊಂಡು ಹೋಗೋಕ್ ಬರಲ್ವಾ ಎಂದು ಕೀರ್ತಿ ಅಪ್ಪನನ್ನ ಕೇಳುತ್ತಿದ್ದಳು. ಹೌದು, ಇನ್ಮೇಲೆ ಯಾವಾಗ್ಲೂ ಅಜ್ಜಿನೇ ಬರೋದು ಎಂದು ನಟರಾಜ್ ಮಗಳಿಗೆ ಉತ್ತರಿಸಿದ. ಈ ವಿಷಯ ಕೇಳಿದ ಕೀರ್ತಿ ಮಮ್ಮಿ ಎಂದು ರಾಗ ಶುರು ಮಾಡುತ್ತಾ ವಿಶಾಖಳ ತೊಡೆಗಳ ಮೇಲೆ ಕುಳಿತಳು. ವಿಶಾಖ ಮಗಳ ತಲೆ ನೆವರಿಸುತ್ತಾ ಏನು ಪುಟ್ಟ ಎಂದು ಕೇಳಿದಳು. ನೀ ಬಾಸ್ಕೊಲಿಗೆ, ನಾನು ಇನ್ಮೇಲೆ ಪಪ್ಪನ ಹಾಗೆ ಕೆಲಸಕ್ಕೆ ಹೋಗ್ತೀನಲ್ವಾ? ಕೆಲಸಕ್ಕೋದಾಗ ಕೆಲಸನ ಅರ್ಧಕ್ಕೆ ಬಿಟ್ಟು ನೋಡುದು ತಪ್ಪಲ್ವಾ ಎಂದು ಕೇಳುತ್ತಿದ್ದರೆ ಕೀರ್ತಿ ಹೌದೆಂದು ತಲೆ ಆಡಿಸುತ್ತಿದ್ದಳು. ಸತ್ಯಜಿತ್ ಅವಳ ಕಣ್ಣುಗಳನ್ನೇ ಮೈಮರೆತು ನೋಡುತ್ತಿದ್ದ. ಕಂಡಕ್ಟರ್ ಜನರನ್ನು ಹಿಂದೆ ಹೋಗುವಂತೆ ಕೂಗುತ್ತಾ ಒತ್ತುತ್ತಿದ್ದ. ಕೆಲವರು ಕಂಡಕ್ಟರ್ ನೊಡನೆ ವಾದಕ್ಕಿಳಿದಿದ್ದರು. ಕಂಡಕ್ಟರ್ ಅವರ ಮಾತುಗಳನ್ನ ಗಾಳಿಯಲ್ಲಿ ಬಿಟ್ಟು ಟಿಕೆಟ್ ಮಾಡುತ್ತಾ ಮುಂದೆ ಹೋದ. ಟಿಕೆಟ್ ಯಾರಲ್ಲಿ ಟಿಕೆಟ್? ಸತ್ಯಜಿತ್ ಕಂಡಕ್ಟರ್ ಬಂದಿದ್ದನ್ನ ಗಮನಿಸಲಿಲ್ಲ. ಅವನು ವಿಶಾಖಳನ್ನೇ ಮೈಮರೆತು ನೋಡುತ್ತಿದ್ದ. ತುಂಬಾ ದಪ್ಪವೂ ಅಲ್ಲದ, ತುಂಬಾ ತೆಳ್ಳಗೂ ಇರದ ಅವಳ ದೇಹ ಹಾಗೂ ಆಕೆಯ ಗೋಧಿ ಮೈಬಣ್ಣ ಅವನನ್ನ ಹುಚ್ಚನನ್ನಾಗಿಸಿತ್ತು. ಕಂಡಕ್ಟರ್ ಟಿಕೆಟ್ ಎಂದು ಕೇಳಿದ. ಸತ್ಯಜಿತ್ ಈಗಲೂ ಗಮನಿಸಲಿಲ್ಲ. ಅವನ ಪಕ್ಕ ನಿಂತಿದ್ದ ಒಬ್ಬ ಮಧ್ಯವಯಸ್ಕ ಸತ್ಯಜಿತ್ನ ಭುಜ ತಟ್ಟಿ, ಏನು ಆಗಿಂದ ಆ ಕಡೆ ನೋಡ್ತಿದ್ದೀರಾ? ಮಕ್ಕಳನ್ನ ಇನ್ನು ನೋಡೇ ಇಲ್ವೋ? ಮೊದಲು ಟಿಕೆಟ್ ಮಾಡಿಸಿ, ಕಂಡಕ್ಟರ್ ಕೂಗ್ತಿದ್ದಾರೆ ಎಂದು ಹೇಳಿದ. ಸ್ವಲ್ಪ
ಬೆಚ್ಚಿದವನಂತೆ ತಿರುಗಿದ ಸತ್ಯಜಿತ್ಗೆ ತಾನೆಲ್ಲಿ ವಿಶಾಖಳನ್ನ ಕೈಗೆ ಸಿಕ್ಕಿ ಬೀಳುವೆನೋ ಎಂಬ ಭಯ. ಸರಿ ಎಂದು ಕ್ಷಮೆ ಕೇಳುತ್ತಾ ಟಿಕೆಟ್ ಮಾಡಿಸಿದ. ಬಸ್ ಬನಶಂಕರಿಯಿಂದ ಉತ್ತರಹಳ್ಳಿಯ ಕಡೆ ಹೊರಟಿತು. ಜನ ಹತ್ತುತ್ತಿದ್ದರು, ಇಳಿಯುತ್ತಿದ್ದರು. ಬಸ್ ಸಿಗ್ನಲ್ಗಳಲ್ಲಿ ನಿಲ್ಲುತ್ತಿತ್ತು. ಉತ್ತರಹಳ್ಳಿ ಹತ್ತಿರವಾದ ಹಾಗೆ ಜನರು ಕಡಿಮೆ ಆಗಿದ್ದರು. ಸತ್ಯಜಿತ್ ಅವಳು ಕುಳಿತಿದ್ದ ಸೀಟಿನ ಹಿಂದುಗಡೆ ಸೀಟಿನ ಹಿಂದಿನ ಸೀಟಿನಲ್ಲಿ ಕುಳಿತು ಅವಳನ್ನೇ ನೋಡುತ್ತಿದ್ದ. ವಿಶಾಖ, ನಟರಾಜ್ ಮತ್ತು ಕೀರ್ತಿ ತಮ್ಮದೇ ಮಾತುಕತೆಯಲ್ಲಿ ಖುಷಿಯಿಂದಿದ್ದರು. ಬಸ್ ಉತ್ತರಹಳ್ಳಿ ನಿಂತಿತು. ವಿಶಾಖ ಅವಳ ಗಂಡ ಮತ್ತು ಮಗಳು ಮೊದಲೇ ಇಳಿದು ಮನೆಗೆ ನಡೆದರು. ಸತ್ಯಜಿತ್ ಎಲ್ಲರೂ ಇಳಿದ ನಂತರ ಕೊನೆಯಲ್ಲಿ ಇಳಿದು ಒಮ್ಮೆ ಸುತ್ತಲೂ ಯಾರಾದರೂ ತನ್ನನ್ನು ನೋಡುತ್ತಿದ್ದಾರೆಯೇ ಎಂದು ಸೂಕ್ಷ್ಮವಾಗಿ ಗಮನಿಸಿ ಅವಳ ಮನೆಯ ಹಾದಿ ಹಿಡಿದ. ವಿಶಾಖ ಅಂಗಡಿಯೊಂದರಲ್ಲಿ ತರಕಾರಿ ತೆಗೆದುಕೊಳ್ಳುತ್ತಿದ್ದಳು. ನಟರಾಜ್ ಕೀರ್ತಿಯನ್ನು ಕರೆದುಕೊಂಡು ಮನೆಗೆ ಹೋಗಿದ್ದ. ಸತ್ಯಜಿತ್ ಅಲ್ಲೇ ಮರದ ಮನೆಯಲ್ಲಿ ನಿಂತುಕೊಂಡು ಅವಳನ್ನೇ ನೋಡಲಾರಂಭಿಸಿದ. ಕಾಲ್ ಮಾಡಿ ಬಾಡಿಗೆ ಕೊಡ್ತೇವೆ ಅನ್ನೋಕೇನು ದಾಡಿ ಇವಳಿಗೆ ಎಂದು ಮನದಲ್ಲೇ ಅವಳಿಗೆ ಬೈದ ಸತ್ಯಜಿತ್ ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಅದೇ ಅಂಗಡಿಯಲ್ಲಿ ದಿನಸಿ ಖರೀದಿ ಮಾಡುತ್ತಿದ್ದ ಕಪಾಲಿಯನ್ನು ಗಮನಿಸಲಿಲ್ಲ. ವಿಶಾಖ ಇದ್ಯಾವುದರ ಪರಿವೇ ಇಲ್ಲದೆ ತನ್ನ ಪಾಡಿಗೆ ತಾನು ತರಕಾರಿ ತಗೊಂಡು ಮನೆಗೆ ಹೋದಳು. ಅವಳು ಹೋದ ಬೆನ್ನಲ್ಲೇ ಕಪಾಲಿ ದಿನಸಿಯೊಂದಿಗೆ ಹೊರಬಂದು ಮಂಕಳಮ್ಮಳಿಗೆ ಕಾಲ್ ಮಾಡಿದ. ಅಮ್ಮ, ಪ್ಲಾನ್ ರೆಡಿ ಆಯ್ತು, ಮೊದ್ಲು ಅವಳು ಆಮೇಲೆ ಮಾತು ಎಂದು ಗುಡುಗಿ ಕಟ್ ಮಾಡಿಬಿಟ್ಟಳು ಮಂಕಾಳಮ್ಮ. ಕಪಾಲಿ ಸಣ್ಣ ನಗುವಿನೊಂದಿಗೆ ನಡೆದ. ಸತ್ಯಜಿತ್ ವಿಶಾಖಳನ್ನ ಹಿಂಬಾಲಿಸಿದವನು ಅವಳ ಮನೆ ತಲುಪಿ ಬಾಡಿಗೆ ಏನಾಯ್ತೆಂದು ವಿಚಾರಿಸಿದ. ನೀವು ಕಾಲ್ ಮಾಡಿಲ್ಲ, ಅದಕ್ಕೆ ನಾನೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಬಾಗಿಲಲ್ಲಿ ನಿಂತಿದ್ದ ವಿಶಾಖ, ನಾವು ಬ್ಯಾಚುಲರ್ಸ್ಗೆ, ಅದರಲ್ಲೂ ನೀವೊಬ್ಬರೇ ಇರೋದು, ಹಾಗಾಗಿ ನಾವು ಬಾಡಿಗೆ ಕೊಡೋದಿಲ್ಲ ಎಂದು ಹೇಳಿಬಿಟ್ಟಳು. ಸತ್ಯಜಿತ್ಗೆ ಅವಳು ಮುಖಕ್ಕೆ ಹೊಡೆದ ಹಾಗಾಯ್ತು. ತನ್ನ ಬಗ್ಗೆ ಸಮಜಾಯಿಸಿ ಕೊಡುತ್ತಾ ನಿಂತರೆ ಇವಳಿಗೆ ಅನುಮಾನ ಬರಬಹುದೆಂದು. ಹೌದಾ, ಸರಿ ಬಿಡಿ ಎಂದವನು ಅಲ್ಲಿಂದ ಮರೆಯಾದ. ಆದರೆ ಅವನ ಮನದಲ್ಲಿ ಕಿಚ್ಚೊಂದು ಆಗಷ್ಟೇ ಜನ್ಮ ತಳೆಯಿತು. ಕತೆ ಮುಂದುವರಿಯುವುದು.